ಕಾರಣವಾದಂತಹ ಮಾಯೆ ಆರೋಪಿತ ಇದು ಇರ್ಲಿ. ಅದು ಜ್ಞಾನಿಗಳು ತಿಳಿಸಬೇಕಾಗಿತ್ತು ಜೀವರಿಗೆ. ಜಗದಾದಿ ಸತ್ಯತ್ವ, ಶರೀರಾದಿ ಸತ್ಯತ್ವ ಬುದ್ಧಿಯಿಂದ ಕೂಡಿದ್ರಿಂದ ಜೀವನಿಗೆ ಅವನಂತ ಈ ಜಗದಾದಿ ಸೃಷ್ಟಿಯನ್ನ ಆರೋಪ ಮಾಡಿ ಹೇಳ್ತಾರೆ. ಏನು ಇಲ್ಲ ಅಂದ್ರೆ ಹೆಂಗ ಅಂದ್ರೆ ಹೇಳು ಸಲುವಾಗಿ ಮಾಸ್ತರ ಬೋರ್ಡ್ ಮೇಲೆ ನಾವು ಅಂತ ತಿಳ್ಕೊರಿ. ಏನಾರ ತಿಳಿಸ್ಬೇಕಾದ್ರೆ ಉದಾಹರಣೆ ದೃಷ್ಟಾಂತ ತಿಳಿಸ್ತೇವಿ, ಒಂದು ಉದಾಹರಣೆ ತಿಳಿಸ್ತೇವಿ. ತಿಳಿಸಿದ ನಂತರ ಅವರ ತಾವ ಮಾಡ್ಲಿ ಅಂತ ತಿಳ್ಕೊಂಡು ಅಳಕಿಸ್ಬಿಡ್ತೇವಿ. ಮತ್ತ ಬೋರ್ಡದಲ್ಲ ಪಟ ಮಡಿಚ್ಕೊಂಡು ಹೋಗ್ಬಿಡ್ತೇವಿ. ಹಾಗೆ ಗುರುಗಳು ನಮ್ಮ ಮುಂದೆ ಅದನ್ನ ಹೇಳ್ತಾ ಇದ್ದಾರೆ. ಈ ಸೂತ್ರದಲ್ಲಿ ಆತ್ಮನ ಏಷ ಪ್ರಾಣೋ ಜಾಯತೆ ಯದ್ಧೈಷ ಪುರುಷೇ ಛಾಯೈ ಅತಸ್ಮಿನ್ ಏತತ್ ಏತತ್ ಆತ್ಮತಂ ಮನೋಕೃತೇನ್ ಆಯಾತ್ಮ ಸ್ಥಿರೀರ್ ಶರೀರೇ. ಆ ಮೂರೇ ಪ್ರಶ್ನೆ ಮಾಡ್ತಾನ. ಬಹಳ ಇಂಟೆಲಿಜೆಂಟ್ ಅಂತ ತಿಳ್ಕೊಂಡ್ರು ಗುರುಗಳು. ಗುರುಗಳೇ, ಪ್ರಾಣ ಹೇಗೆ ಹುಟ್ಟುತ್ತಾನೆ ಅನ್ನೋದು ಇನ್ ದ ಥರ್ಡ್ ಚಾಪ್ಟರ್, ಈ 3ನೇ ಅಧ್ಯಾಯದಲ್ಲಿ ಡಿಸಿಪಲ್ ಕೌಶಲ್ಯ ಇಸ್ ಆಸ್ಕಿಂಗ್ ಸರ್ಟನ್ ಕ್ವಶನ್ಸ್ ರಿಗಾರ್ಡಿಂಗ್ ಪ್ರಾಣ. ಅವನು ಸಂಶಯ ಬಂದಂತಹ ಪ್ರಾಣದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಯಾವುದು? ಸಮಷ್ಟಿ ವ್ಯಷ್ಟಿ ರೂಪದಲ್ಲಿ ಲೆವೆಲ್ದೊಳಗ ಪ್ರಾಣ ಹಿರಣ್ಯ ಗರ್ಭ, ವ್ಯಷ್ಟಿ ಹಾಗೂ ಸಮಷ್ಟಿಯಲ್ಲಿ ಹಿರಣ್ಯ ಗರ್ಭ. ಅವನ ಬಗ್ಗೆ ಕುರಿತು 6 ಮಂದಿ ಪ್ರಶ್ನೆಗಳವೆ. ಯಾವ 5 ಮಂದಿ ಪ್ರಶ್ನೆಗಳು ಯಾವ್ಯಾವ ಮಾಡಿದ್ರು ಅಂದ್ರೆ ಹೇಳ್ತಾರೆ ಅವರು, he has asked 6 questions. ಯಾವ? How does prana originate? How does it enters? How does it remain in the body? How does it leave the body? ಹಾಗೂ how does it sustains the external internal world? ಈ ಪ್ರಕಾರವಾಗಿ 5 ಪ್ರಶ್ನೆಗಳನ್ನ, ಗೂಢವಾದ ಪ್ರಶ್ನೆಗಳು ನಾವು ನೀವೆಲ್ಲರೂ ಅವಶ್ಯವಾಗಿ ತಿಳ್ಕೊಂಡ್ರೆ ನಮಗ ಅರ್ಥ ಆಗ್ತದ ವೇದಾಂತ. ಯಾವ ಪ್ರಶ್ನೆ ಕನ್ನಡದಲ್ಲಿ? ಗುರುಗಳೇ, ಪ್ರಾಣದ ಉತ್ಪತ್ತಿ ಹೇಗೆ, ಹೆಂಗ್ ಹುಟ್ಟಿತ್ರಿ, ಅದರ ಮೂಲ ಉದಯ ಹೇಗೆ, ಎಲ್ಲಿ ಹುಟ್ಟಿತು, ಮಲಪ್ರಭಾ ಕನುಕುಂಬಿ ಎಲ್ಲಿ ಹುಟ್ಟಿತು, ಖಾನಾಪುರ ತಾಲೂಕಿನ ಇದು ಎಲ್ಲಿ ಹುಟ್ಟಿತು? ಹೌ ಡಸ್ ಪ್ರಾಣ ಒರಿಜಿನೇಟ್? ಹೌ ಡಸ್ ಇಟ್ ಎಂಟರ್ ದ ಬಾಡಿ? ಅಕಸ್ಮಾತ್ ಉತ್ಪತ್ತಿನೂ ಹೇಳಿದ್ರೆ ಅಂತ ತಿಳ್ಕೋತೇನೆ ನಾನು. ಹಗಲೆಲ್ಲ ಕೇಳಾಕ್ ಹೋಗಲ್ಲ, ಒಮ್ಮೆ ಕೇಳಿಬಿಡ್ತೇನೆ 5 ಪ್ರಶ್ನೆ. ಹೌ ಡಸ್ ಇಟ್ ಎಂಟರ್ ಇನ್ ಟು ದಿ ಬಾಡಿ? ಉತ್ಪತ್ತಿ ಆದ್ಮೇಲೆ ಅದ್ ಹೊರದ ಹೆಂಗ ಭೂಮಿ ಕೂಡ್ತತಿ, ಹಂಗ ಇದು ನಮ್ಮ ದೇಹ ಅನ್ನುವಂತ ಭೂಮಿ ಒಳಗೆ ಹೆಂಗ್ ಹೊಕ್ಕಿತು, ಪ್ರವೇಶ ಆಯ್ತು, ಆಗಮನ ಆಯ್ತು. ಹೌ ಡಸ್ ಇಟ್ ರಿಮೇನ್ ಇನ್ ದ ಬಾಡಿ? ಹೋಗ್ಲಿ ಬಿಡ್ರಿ, ಬಂತು ಒಳಗ ಅನ್ನೋದು ತಿಳ್ಕೊಳ್ಳೋಣ. ಇದು ಇಲ್ಲಿ ಶರೀರದೊಳಗೆ ಹೆಂಗ್ ಉಳ್ಕೊಂತ್ರಿ? ಇದು ವಿಸ್ಮಯ, ವಂಡರ್ಫುಲ್. 9 ರಂಧ್ರಗಳಿದ್ದಾಗ್ಯೂ ಕೂಡ ಆಯುಷ್ಯ ಪರ್ಯಂತರ ಅದರ ಒಡನಾಟ ನಾವು ಇರ್ತೇವಲ್ಲ, ಹೇಗಿರುತ್ತೆ? ಒಂದು ಟ್ಯೂಬಿಗೆ ಒಂದು ಪಿನ್ ಚುಂಚಿದ್ರ ಟಾಸ್ ಅಂತ ಹೊಡಿತದ. 9 ರಂಧ್ರಗಳು ಇದ್ದಾಗ್ಯೂ ಕೂಡ ಇದರ ವ್ಯವಹಾರ ಎಷ್ಟೊಂದು ಸಮರ್ಪಕವಾಗಿ ನಡೆದಿದೆಯಲ್ಲ. ಯಾವ ನಿಮಿತ್ತ, ಯಾವ ಕಾರಣ, ಹೇತು ಹೇಳ್ರಿ? 5 ರಂಧ್ರ ಮೂಲಕ ಬಂಧಿತ ಆಗ್ಯದಲ್ಲ, ಹೊರಗೆ ಹೋಗದಂತೆ ಇಷ್ಟೊಂದು ಸೂಕ್ಷ್ಮವಾಗಿ ಬಂಧುರವಾಗಿ ಆ ಪ್ರಾಣಾತ್ಮ ಇಡೀ ಶರೀರವನ್ನ ಧಾರಣ ಮಾಡಿ ನಮ್ಮನ್ನ ರಕ್ಷಣೆ ಮಾಡಾಕತ್ತೈತಿ ಅಲ್ಲದು. ಯಾಗ್ರಿ ಗುರುಗಳೇ, ನನಗ ಬಹಳ ವಿಸ್ಮಯ ಆಗ್ಯದ. ಇರ್ಲಿ ಬಿಡ್ರಿ, ಅದು ಹೆಂಗೋ ಯಾವ್ದೋ ರಂಧ್ರದ ಮೂಲಕ ಬಂದತ್ತಂತ ಹೇಳ್ಬಹುದು. ಮುಂದಿನ ಇನ್ನೊಂದು ದೊಡ್ಡ ಪ್ರಶ್ನೆ ಐತ್ರಿ ನನಗ. ಹೌ ಡಸ್ ಇಟ್ ಲೀವ್ ದ ಬಾಡಿ? ಎಲ್ಲಿ ಹುಟ್ಟಿತು 1, ಹೆಂಗ್ ಪ್ರವೇಶ ಆಯ್ತು 2, ಶರೀರದೊಳಗೆ ಹೆಂಗ್ ಉಳ್ಕೊಂತು ರಂಧ್ರ ಇದ್ದಾಗ್ಯೂ 3. ಅದು ಹೋಗ್ಲಿ ಬಿಡ್ರಿ, ಶರೀರ ಬಿಟ್ಟ ಹೌ ಡಸ್ ಇಟ್ ಲೀವ್ ದ ಬಾಡಿ?
ಇದರ ಆಯುಷ್ಯ ತೀರಿದ ಮೇಲೆ, ಪ್ರಾರಬ್ಧ ಮುಗಿದ ಮೇಲೆ ಈ ದೇಹದಿಂದ ನಿರ್ಗಮನ ಮಾಡ್ತದ, ಹೊರ ಹೋಗ್ತದ. ಇಟ್ ಲೀವ್ಸ್ ದ ಬಾಡಿ. ನೋಟ್ ಹೇಗೆ? ಹೌ ಡಸ್ ಇಟ್ ಲೀವ್? ಹೌ ಡಸ್ ಇಟ್ ಸಸ್ಟೇನ್ ದ ಔಟರ್ ಬಾಡಿ? ಇದು 4 ಅಥವಾ 5ನೇ ಪ್ರಶ್ನೆ. ಈ ಒಳ ಹೊರಗಿನ ಅಂತರವಾದ ಆಂತರಿಕ ಬಾಹ್ಯ ಜಗತ್ತನ್ನ ನಿಯಂತ್ರಣ ಮಾಡುವಂತ ಅಧಿಕಾರ ಪ್ರಾಣಗದ. ಪ್ರಾಣಾತ್ಮನಿಂದ 2 ಜಗತ್ತುಗಳು ಬಂಧುರವಾಗಿ ನೇಮಿಸಲ್ಪಟ್ಟಾವ. ನಿಯಾಮಕ ದೇವತೆಯಿಂದ, ಬ್ರಹ್ಮನಿಂದ. ಹೀಗಾಗಿ ಇವೆರಡು ನಿಯಂತ್ರಣ ಆಗ್ತಾ ಇದ್ದೇವೆ. ಇವರು 14 ಲೋಕಗಳು. ಇದು ಒಂದು ಅಲ್ಲ, ಎಲ್ಲಾ ಲೋಕಗಳು ಪ್ರಾಣನ ಆಧೀನದಲ್ಲಿ ಚಲಿಸ್ತಾ ಇವ, ನಡೀತಾ ಇವ, ಕಾರ್ಯದಲ್ಲಿ ಪ್ರವೃತ್ತಿ ಆಗ್ಯಾವ. ಅಂದ್ರೆ ಇದೊಂದು ದೊಡ್ಡ ಸೋಜಿಗ ಅಲ್ಲವೇ? ಇದು ಹೇಗೆ ನಿಯಂತ್ರಣ? ಈ ರೀತಿ 5 ಪ್ರಶ್ನೆಗಳ ಒಂದು ಕಟ್ಟನ್ನ ಏಕಕಾಲದಲ್ಲಿ ಕೌಶಲ್ಯ ಜ್ಞಾನಿಯಾದಂತ, ಬಹಳ ತೀಕ್ಷ್ಣ ಬುದ್ಧಿಯುಳ್ಳಂತ ಕೌಶಲ್ಯ ಗುರುಗಳನ್ನ ಏಕಕಾಲಕ್ಕೆ ಒಂದು ಉಸಿರಿನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ಎಷ್ಟು ಶಾನೆ ಇರ್ಬೇಕು. ಇರ್ಲಿ, ಆಫ್ ಕೋರ್ಸ್ ಅದು 1ನೇ ಪ್ರಶ್ನೆ ಏನು? ಹೂ ಇಸ್ ದ ಫಸ್ಟ್ ಕ್ವಶನ್ ಹ್ಯಾಸ್ ಬಿನ್ ಆನ್ಸರ್ಡ್ ಇನ್ ಮಂತ್ರ ನಂಬರ್ 3. ಈ 3ನೇ ಮಂತ್ರದಲ್ಲಿ 1ನೇ ಪ್ರಶ್ನೆಗೆ ಉತ್ತರ ಕೊಡ್ತಾ ಹೋಗ್ತಾರೆ. 4ನೇದರಲ್ಲಿ 2, 5ನೇದಲ್ಲಿ 3, ಹಿಂಗ್ ಒಂದೊಂದು ಪ್ರಶ್ನೆಕ್ಕೆ ಗುರುಗಳು ಒಂದೊಂದು ಮಂತ್ರ ರೂಪಿಸಿ ಆಯಾ ಯಾವ ಸಾಧಕರಿಗೆ ಮುಮುಕ್ಷಗಳ ಸಂಶಯಗಳನ್ನು ನಿವಾರಣೆ ಮಾಡ್ತಾರೆ. ಹಾಗಾದ್ರೆ ಈ 3ನೇ ಪ್ರಶ್ನೆಯಲ್ಲಿ ಬರುವಂತ ಮಂತ್ರದಲ್ಲಿ ಬರುವಂತ ಉತ್ತರ ಏನು? 3ನೇ ಪ್ರಶ್ನೆದಲ್ಲಿ 1ನೇ ಪ್ರಶ್ನೆಕ್ಕ ಬಂದಂತ ಉತ್ತರವನ್ನ ನಾವು ನೀವು ಗಮನಿಸುವ. ಪ್ರಾಣ ನೋಡಪ್ಪ, ಗುರುಗಳು ಹೇಳಕ್ ಮಾಡ್ತಾರ, ಬಹಳ ಸಂತುಷ್ಟ ಆತು, ಇಂಥ ಶಿಷ್ಯ ಇದ್ರೆ ಇರಬೇಕು. ಭಲೆ ಏನ್ ಪ್ರಶ್ನೆ ಕೇಳಿದೋ ಶಿಷ್ಯ, ಬೇಜಾರ್ ಮಾಡ್ಕೊಳ್ಳೋದಿಲ್ರಿ. ಒಳ್ಳೆ ಗುರು, ಪಕ್ಕ ಶಿಷ್ಯ ಸಿಕ್ಕಂದ್ರ ಹುಗ್ಗಿಯೊಳಗ ಹಾಲು ಸುರದಷ್ಟು ಆನಂದ ಆಗ್ತದೆ. ಹಾಗೆ ಗುರುಗಳು ಪ್ರಸನ್ನ ಚಿತ್ತದಿಂದ ಉತ್ತರ ಕೊಡ್ತಾರೆ. ಶಿಷ್ಯ, ಅದ್ಭುತ ಅದ್ಭುತ, ನಿನಗೆ ಹೇಳ್ದ ಯಾರಿಗೆ ಹೇಳಿಪ್ಪ? ಗುರುಪುತ್ರ ನೀನು. ನೋಡು, ಈ ಪ್ರಾಣ ಇಸ್ ಬಾರ್ನ್ ಔಟ್ ಆಫ್ ಆತ್ಮ. ಆತ್ಮತತ್ವಂ ಬ್ರಹ್ಮತತ್ವಂ, ಅದರ್ವೈಸ್ ಕಾಲ್ಡ್ ಚೈತನ್ಯ ತತ್ವಂ. ನೋಡಪ್ಪ, ಒಂದು ಚೈತನ್ಯ ತತ್ವದ, ವಾಂಗ್ಮನೆಗಳಿಗೆ ಅಗೋಚರವಾದಂತ ಚೈತನ್ಯದ. ಆ ಚೈತನ್ಯಕ್ಕೆ ಏನಂತಾರೆ? ಬ್ರಹ್ಮತತ್ವನು ಅಂತಾರೆ, ಆತ್ಮತತ್ವನು ಅಂತಾರೆ. 3 ಬೇರೆ ಬೇರೆ ಅಲ್ಲ, ಪರ್ಯಾಯ ಶಬ್ದಗಳು ಮಾತ್ರ. ಇರ್ಲಿ, ಆ ಒಂದು ಶಕ್ತಿಯಲ್ಲಿ, ಬ್ರಹ್ಮ ಅಥವಾ ಆತ್ಮತತ್ವದಲ್ಲಿ ಎಂತ ಶಕ್ತಿ ಐತೆ ಅಂದ್ರ, ಜ್ಞಾನ ಶಕ್ತಿ, ಇಚ್ಛಾ ಶಕ್ತಿ, ಕ್ರಿಯಾಶಕ್ತಿ ಅನ್ನುವಂತ ಪ್ರಬಲವಾದಂತ ಯಾವ ಶಕ್ತಿ ಸಾಮರ್ಥ್ಯಗಳದಾವ್, ಅವನ್ ನೇರವಾಗಿ ಅವನು ಉಪಯೋಗ ಮಾಡಾಕ್ ಬರೋದಿಲ್ಲ. ಮಾಯನ್ನ ಉಪಾಧಿ ಮಾಡಿಕೊಂಡು, ಆಧಾರ ಮಾಡಿಕೊಂಡು, ಆಧಾರವ ಬ್ರಹ್ಮ ತಾ ಆಧಾರ ಇದ್ದುಕೊಂಡು ಅದೇ ಯಾವಾದಂತ ಮಾಯನ್ನ ಮುಂದಿಟ್ಟುಕೊಂಡು ಈ ಶಕ್ತಿಗಳನ್ನ ಪ್ರಯೋಗ ಮಾಡ್ತಾನೆ. ಯಾವ ಶಕ್ತಿ? ಪ್ರಾಮುಖ್ಯವಾದ ಪ್ರಾಣ ಶಕ್ತಿ, ಕ್ರಿಯಾಶಕ್ತಿ. ಅದಕ್ಕೇನಂತಾರ್ರಿ? ಕ್ರಿಯಾಶಕ್ತಿ. ಆ ಕ್ರಿಯಾಶಕ್ತಿ ಆ ಪ್ರಾಣಲ್ಲಿ ಅದ. ಆತ್ಮನಿಂದ ಹುಟ್ಟಿದಂತ ಪ್ರಾಣನಿಗೆ ಅಂತ ಅದ್ಭುತವಾದಂತ ಕ್ರಿಯಾಶಕ್ತಿ ಇದೆರಿ. ಮಾಯಾಶಕ್ತಿ ಅಂದ್ರೆ ಬೇರೆ ಅಲ್ಲ, ಕ್ರಿಯಾಶಕ್ತಿ ಅಂದ್ರೆ ಬೇರೆ ಅಲ್ಲ. ಅದೇನ್ ಮಾಡ್ತಂದ್ರೆ, ಅಲೋನ್ ದ ಯೂನಿವರ್ಸ್ ವಾಸ್ ಯುನೈಟೆಡ್ ಆಫ್ಟರ್ ಸರ್ವಲ್ ಲೆವೆಲ್ಸ್. ಅನೇಕ ಹಂತಗಳಲ್ಲಿ ಅದರ ಶಕ್ತಿ, ಅದ್ಭುತವಾದಂತ ಶಕ್ತಿ, ಗುರುತಿಸಲಾರದಂತ ಶಕ್ತಿ. ಅದರ ಬಗ್ಗೆ ಹೇಳೋದಂದ್ರೆ ನುಡಿಯಾಕ ಆಗೋದಿಲ್ರಿ, ಮಾತ್ ಸಾಲುದಿಲ್ಲ.
ಯಾವ ಚದರನು ವಿಧಿಸಿ ಹೀಗೆ ಅಂತ ನೋಡ್ಲಿಕ್ಕೆ ಅಸಹಳವಲ್ಲ. ಹಿಂಗ ಅಂತ ಹೇಳಕ್ ಆಗಿಲ್ಲ ಅಂತ್ರಿ ಅದನ್ನ. ಮಾಯಾದ ಬಗ್ಗೆ ಯಾ ಮಾಸ ಮಾಯ ಯಾವುದಿಲ್ಲವೋ ಇದ್ದಂತೆ ತೋರ್ತದ ನೋಡ್ರಿ. ಸಾಮಾನ್ಯ ಅದರಿ ಮಾಯಾ. ಆ ಮಾಯ ಸ್ವರೂಪ ಸ್ವತಂತ್ರವಾದ ಶಕ್ತಿ ಅಲ್ರಿ. ಅದಕ್ಕ ಅನಾದಿ ಆದಂತ ಮಾಯ ಇದು. ಯಾವಾಗ ಹುಟ್ಟೈತಿ ಗೊತ್ತಿಲ್ಲ, ಆದರೆ ಜ್ಞಾನದಿಂದ ನಿವರ್ತ ಆಗ್ತದ. ಹೇಳಾಕ್ ಹೆಸರಿಲ್ಲಂತ್ರು ಅನಿರ್ವಚನೀಯ ಅಂದಿವಿ. 3 ಗುಣಗಳಿಂದ ಕೂಡಿದ್ದು, ತ್ರಿಗುಣಗಳಿಂದ ಕೂಡಿದ್ದು, ಅದು ವಾಂಗ್ಮನ ಅಗೋಚರ ಇದ್ರು ಕೂಡ ಅನಿರ್ವಚನೀಯ, ಸದಸದ್ ವಿಲಕ್ಷಣ. ಸತ್ ಅಂತ ಹೇಳಕ್ ಬರೋದಿಲ್ಲ, ಸತ್ತು ಇಲ್ಲ, ಸದಸತ್ತು ಅಲ್ಲ. ಅದಕ್ಕೆ ವಿಲಕ್ಷಣವಾದಂತ ಈ ಶಕ್ತಿ ಜ್ಞಾನ ನಿವರ್ತಕಂ, ಜ್ಞಾನದಿಂದ ಬಾಧಿಸ್ಕೊಂಡು ಹೋಗ್ತದಲ್ಲ. ಇದಕ್ಕೆ ಸ್ವತಂತ್ರವಾದ ಇರುವಿಕೆ ಐತೇನು? ಅನಾದಿ ಇದ್ರು ಕೂಡ ಶಾಂತದ ಅಂತ ಅರ್ಥದು. ಮಾಯಾ ಅನಾದಿ ಇದ್ರು ಕೂಡ ಇದು ಅನೇಕ ರೂಪದಿಂದ ಹೇಳ ಪರಮಾನುಭವದೊಳಗೆ ಹೇಳ್ಯಾರ. ತಮೋ ರೂಪದಿಂದ ಏನ್ರಿ ಆವರಿಸದ, ಜಡ ಅದ, ಮೋಹಾತ್ಮಕ ಆಗ್ಯದ, ಹೀಗೆಲ್ಲ ಸೃಷ್ಟಿ ಆಗ್ಯದ. ಮೋಹ ಹಾಗೂ ನೀವೆಲ್ಲ ಶ್ರುತಿ ದೃಷ್ಟಿಯಿಂದ ನೋಡಿರಿ ಇಲ್ಲವೇ ಇಲ್ಲ ಅದಕ್ಕೆ ಅಸ್ತಿತ್ವ. ಆದ್ರೂ ಕೂಡ ಅದು ನಮಗ ಅಜ್ಞಾನಿಗಳಿಗೆ ಇದ್ದಂತೆ ತೋರ್ತದ. ಇರ್ಲಿ, ಯಾವ್ದಿದು ಮಾಯಾ ಅಂದ್ರ ಅಂಜನ ರೂಪದ ನಿರಂಜನವಾದಂತ ಬ್ರಹ್ಮದಲ್ಲಿ ಅಂಜನ ರೂಪದ ಮಾಯಾ ಈ ರಂಜನೆ ರೂಪವಾದಂತ ಜಗತ್ ಸೃಷ್ಟಿ ಮಾಡಿ ನೋಡಿ. ನಿರಂಜನವಾದಂತದ್ದು ಬ್ರಹ್ಮದಲ್ಲಿಯೇ ಅಂಜನ ರೂಪ ಮಾಯಾ ರಂಜನ ರೂಪವಾದಂತ ಜಗತ್ತನ್ನು ಸೃಷ್ಟಿ ಮಾಡಿದೆ ಅಂದ್ರೂ ತಪ್ಪಲ್ಲ. ಯಾವುದು ಉತ್ಪತ್ತಿ ರಹಿತ ಶಾಂತವು ಅದು ಮಾಯಾ. ವಿಕ್ಷೇಪಿ ಶಕ್ತಿ ಉಳಿದಕ್ಕೆ ಮಾಯಾ ಅಂತಾರೆ. ಅದು ಭಿನ್ನೂ ಅಲ್ಲ, ಭಿನ್ನೂ ಅಲ್ಲ, ವಿಭಿನ್ನೂ ಅಲ್ಲ. ಅದು ಎಲ್ಲ ಕಾರ್ಯತೆ ಮಾಯಾ. ಅಘಟಿತ ಘಟನಾ ಪಟೀಶಿ ಮಾಯಾ, ಸಾಧಿಕಾ ಶಕ್ತಿ ಮಾಯಾ, ಅದ್ಭುತಾರ್ಥ ಪ್ರದರ್ಶನ ರಂಜನ ರೂಪಕಂ. ಹೀಗೆ ಅದನ್ನ ಹೇಳಕ್ ಆಗಿಲ್ಲ, ಅದಕ್ಕೆ ಮಾಯಾ. ಇಲ್ಲಿ ಹೀಗೆ ಎಲ್ಲ ಗ್ರಂಥಗಳಲ್ಲಿ ಇದ್ರ ಬಗ್ಗೆ ಸವಿಸ್ತಾರವಾಗಿ ಹೇಳ್ಕೊಂತ ಹೋಗ್ಯಾರ. ಅದಕ್ಕ ನಾವು ಇವತ್ತಿನ ದಿವಸ ಆ ಒಂದು ಅದ್ಭುತವಾದ ಮಾಯಾಶಕ್ತಿಯಿಂದ ಇದೆಲ್ಲ ನಿರ್ಮಾಣ ಆಗೈತಲ್ಲ, ಇಡೀ ಜಗತ್ತನ್ನ ನಿಯಂತ್ರಣ ಮಾಡುವಂತ ಶಕ್ತಿ, ಅದಕ್ಕೆ ಪ್ರಕೃತಿ ಮಾಯಾ. ಇದು ಪಂಚಭೂತಗಳ ಮೂಲಕವಾಗಿ ಇಡೀ ಜಗತ್ತನ್ನ ಸೃಷ್ಟಿ ಮಾಡಿ ರಜೋಗುಣ ಪ್ರಧಾನವಾದಂತ ಅತಿ ಸೂಕ್ಷ್ಮವಾದ 5 ಗುಣಗಳು ಶಬ್ದ ಸ್ಪರ್ಶ ರೂಪ ರಸಗಂಧಂತದಾವ್. ಸೃಷ್ಟಿ ಹೇಳುವಾಗ ನಾವು ಪ್ರಾಣ ಶಕ್ತಿ ಹೆಂಗ್ ಹುಟ್ಟೈತಿ ಅಂತ ಹೇಳ್ಬೇಕಾಗಿತ್ತಂದ್ರೆ ರಜೋಗುಣ ಮೂಲಕವಾಗಿ. 5 ಭೂತಗಳ ರಜೋಗುಣಾತ್ಮಕವಾದಂತವು. ಆ ರಜೋಗುಣದ ಭಾಗದಿಂದ ಇದು ಹುಟ್ಟ್ಯದ. 5 ಭೂತಗಳ ರಜೋಗುಣ ಮಿಶ್ರಣದಿಂದ ಇದು ಹುಟ್ಟ್ಯದ. ಪ್ರಾಣ ಅಂದಾಗಿಲ್ಲಿ ಯೂನಿವರ್ಸಲ್ ಪ್ರಾಣ ಅಂತ ಹೋಗ್ಬೇಕು. ಪ್ರಾಣ ಮೀನ್ಸ್ ದ ಯೂನಿವರ್ಸಲ್ ಪ್ರಾಣ. And then for the origination of prana, the Upanishad is giving very important example. ಉಪನಿಷತ್ ನಮಗ ಬಹಳ ಮುಖ್ಯವಾದಂತ ಉದಾಹರಣೆ ಕೊಡ್ತದ್ರಿ, ತಿಳಿಸ್ಕೊಟ್ರ ಗೊತ್ತಾಗ್ತದ. ಅವ್ರು ಹೇಳ್ತಾರ, ಎಷ್ಟು ಕೊಟ್ಟು ಕೇಳ್ರಿ, ಬಹಳ ಇಂಪಾರ್ಟೆಂಟು. ಇಟ್ ಈಸ್ ಲೈಕ್ ದ ಛಾಯಾ ಆರ್ ದ ಶಾಡೋ. ಇದಕ್ಕೆ ನಾವು ಛಾಯಾ ಅಂತೇವಿ. ಆತ್ಮನ ಅಥವಾ ಬ್ರಹ್ಮನ ಛಾಯೆ, ಶಾಡೋ, ನೆರಳು. ಯಾವ ರೀತಿ ಒಂದು ವಸ್ತುವಿನ ನೆರಳದನೋ ಹಿಂಬಾಲಿಸ್ತತನೋ, ಅಸೋಸಿಯೇಟ್ ವಿತ್ ಇನ್ ಆಬ್ಜೆಕ್ಟ್,
ನೆರಳು ಎದರ ಜೊತೆ ಕೂಡ್ಕೊಂಡದ? ಒಂದು ವಸ್ತು ಇಟ್ಟಾಗ ಆಟೋಮೆಟಿಕಲಿ ನೆರಳು ಬೀಳ್ತದ. ಜಸ್ಟ್ ಆಸ್ when a person stands, his shadow is far. ನೆರಳು ಹೆಂಗ ಫಾರ್ಮ್ ಆಗ್ತದ್ರಿ? ನಾವು ಒಬ್ಬ ವ್ಯಕ್ತಿ ನಿಂತಾಗ ಅವನ್ ಹಿಂದ ಬೀಳ್ತದ, ಮುಂದೆ ಪ್ರಕಾಶ ಇತ್ತು ನೆರಳು ಬೀಳ್ತದ. ಸಿಮಿಲರ್ಲಿ the prana is like a shadow of Brahman. ಅದೇ ಪ್ರಕಾರವಾಗಿ ಯಾವ ವಸ್ತು ಇದ್ದಾಗ ಆ ಛಾಯೆ ಅಥವಾ ನೆರಳು ಬೀಳ್ತದನೋ, ಇನ್ ದ ಸೇಮ್ ವೇ ಅದೇ ಪ್ರಕಾರವಾಗಿ ಬ್ರಹ್ಮನ ನೆರಳೇ ಪ್ರಾಣ. ಇದು ಕೂಡ ಒಂದು ನೆರಳಿನ ಹಾಗೆ ಫಾಲೋ ಮಾಡ್ತದೆ. ಅದೇನ್ರಿ ಅದು? ಇಟ್ ಇಸ್ ನಾಟ್ ಹಿಸ್ ಓನ್ ಎಕ್ಸಿಸ್ಟೆನ್ಸ್. ತನ್ನದೇ ಆದಂತ ಸ್ವತಂತ್ರ ಸತ್ಯ ಅದಕ್ಕೆ ಇಲ್ಲ. ಹೇಗೆ ಒಳ್ಳಿ ತಿರಿ ನೋಡೋಕಾದ್ರೆ ಅದ್ರ ಕಾಣಕ್ ಸಿಗೋದಿಲ್ಲ. ಎಲ್ಲಿ ಹೋಯ್ತು? ಮುಂದ್ ಹೋದ್ರೆ ಹಿಂದಿಂದ ಮಾತ್ರ ಬಿಡೋದಿಲ್ಲದು. ಇಲ್ಲದಿದ್ರು ಬೆನ್ನ ಹತ್ತದ. ನಾನು ನೆರಳು ನಾವು ಎಲ್ಲಿ ಮಠ ಇರ್ತೇವೆ ಅಲ್ಲಿ ಮಠ ಬೆನ್ನು ಬಿಡುವುದೇ ಇಲ್ಲದು. ಆದರೆ ಬೆಳಕಿನಲ್ಲಿ, ಶುದ್ಧವಾದಂತ ಬೆಳಕಿನಲ್ಲಿ, ಪರಿಪೂರ್ಣವಾದಂತ ಬೆಳಕಿನಲ್ಲಿ ಆದ್ರೆ ಕಾಣೋದಿಲ್ಲ. ಇದರಿಗೆ ಸೂರ್ಯ ಇರ್ಲಿ ಚಂದ್ರ ಇರ್ಲಿ ಆದ್ರೆ ಇದ್ರೆ ಅದ್ರ ಹಿಂದೆ ನೆರಳು ಬೀಳ್ತದ. ತಮೋಗುಣ ಇರ್ಬೇಕಲ್ಲಿ. ತಮ ಪ್ರಧಾನದಲ್ಲಿ ಮಾತ್ರ ಅರ್ಧ ತಮ ಇರಬೇಕು, ಅರ್ಧ ಬೆಳಕಿರಬೇಕು. ಅಲ್ಲಿ ಮಾತ್ರ ಅದು ಕಾಣ್ತದ. ಪೂರ್ಣ ಬೆಳಕಿನಲ್ಲಿ ಕಾಣುವುದಿಲ್ಲ. ಪೂರ್ಣ ತಮ ಅಂದ್ರೂ ಅದ ನೆರಳಲ್ಲ. ಆದರೆ ಆ ನೆರಳು ಅವನು ಹಿಂಬಾಲಿಸ್ತೈತಲ್ಲ, ಅದನ್ನ ನೋಡಾಕ್ ಹೋದ್ರ ಇಲ್ಲ. ಮಾಯೆ ಏನಂದು ವಿಚಾರ ಮಾಡಿಸಿದ್ರೆ ಅದಗೂ ತನ್ನ ಅಸ್ತಿತ್ವ ಕಳ್ಕೊಂಡ್ಬಿಡ್ತದ. ಜಸ್ಟ್ ಆಸ್ when a person stands, ನಿಂತ, his shadow is formed. ನೆರಳಾಯ್ತು. ಸಿಮಿಲರ್ಲಿ ದಿ ಪ್ರಾಣ is like the shadow. ಪ್ರಾಣನು ಕೂಡ ಹಂಗ ನೆರಳು ಹೆಂಗದ. we should be careful. ಅವ್ರು ಹೇಳ್ತಾರೆ, ಎಚ್ಚರಿಕೆ ಕೊಟ್ರಿ ಗುರುಗಳು. ಏನ್ ನಾವು ಕಾಳಜಿ ಇರ್ಬೇಕಿದ್ರಾಗ? we don't know, say it is a shadow of Brahman. ಎಡುತ್ತಾ ಇದ್ದೀರಾ, ಅದು ಬ್ರಹ್ಮನ ನೆರಳಲ್ಲ. ನಾವು ಹಂಗ ಹೇಳ್ತೇವಿ. ಅದಕ್ಕೆ ನೀವು ಅದು ಐತಿ ನೆರಳ ಅಂತ ತಿಳ್ಕೊಂಡು ಹಿಂದ ಸೂರ್ಯ ಅದಾನೋ, ಯಾಕಡೆಯಿಂದ ಬಂದವ ಹುಟ್ಟಿದ, ಅನೇಕ ನೂರಾರು ತಾರ್ಕಿಕ ಪ್ರಶ್ನೆಗಳು ಉದ್ಭವ ಆಗ್ತವೆ. ಬ್ರಹ್ಮನ ನೆರಳಂದ್ರ ಮತ್ತ ಅದ್ರಿದ್ರಿಗೆ ಒಂದು ಸೂರ್ಯನ ಹುಟ್ಟಿಸ್ಬೇಕು, ಬ್ರಹ್ಮನ ಬಿಟ್ಟು ಇನ್ನೊಂದು ಬೇಕು ಬೆಳಕು ನೀಡುವಂತಹದ್ದು, ಇಲ್ಲಿ ನೆರಳು ಬೀಳ್ತೈತಿ. ಹಿಂಗ 108 ಸಂಶಯಗಳು ಬರ್ತಾವಲ್ಲ. ಅದಕ್ಕ ಸತ್ಯತ್ವದ ಆಧಾರದ ಮೇಲೆ ಉದಾಹರಣೆ ತಗೋಬೇಕು ನಾವು. ಬ್ರಹ್ಮನ ನೆರಳು ಅಂದ ತಕ್ಷಣ ಬ್ರಹ್ಮಗ್ ನೆರಳೈತೇನ್ರಿ ಅಂತ ಕೇಳಬೇಡ್ರಿ. ಒಂದೇಳಿ ಬ್ರಹ್ಮಗ್ ನೆರಳಿದ್ರ, ಇಫ್ ದೇರ್ ಇಸ್ ಸಮ್ವೇರ್ ಶಾಡೋ ಐತಂದ್ರ ದೇರ್ ಮಸ್ಟ್ ಬಿ ಲೈಟ್ ಸಮ್ವೇರ್. ಎಲ್ಲೋ ಕರೆ ಒಂದ್ ಲೈಟ್ ಇರ್ಬೇಕಲ್ಲ, ಬೆಳಕ್ ಇರ್ಬೇಕಲ್ಲ. ಹಿಂಗ hundreds of inconvenient questions you will ask. ನೂರಾರು ಪ್ರಶ್ನೆಗಳು ಉದ್ಭವ ಆಗ್ತಾವಲ್ಲ, ಕೇಳ್ತೀರಿ ನೀವು, ತಾರ್ಕಿಕರಿ ನೀವು ಮೊದಲ. Therefore, only prana is not the shadow of Brahman. ಕೇವಲ ನೆರಳು, ಬ್ರಹ್ಮನ ನೆರಳು ಕೇವಲ ಅಲ್ಲ. ಇಟ್ ಇಸ್ ಲೈಕ್ ಎ ಶಾಡೋ. ನೆರಳಿನಂತೆ, ಆಕಾಶವತ್ ಅಂತೀವ್ ನಾವು. ಯಾಕೆ ಆಕಾಶ ಉದಾಹರಣೆ ಕೊಟ್ಟಿವಿ? ಬ್ರಹ್ಮಗ ವ್ಯಾಪಕವಾದಂಥದ್ದು. ಆಕಾಶವತ್ ವ್ಯಾಪಕ ಅಂದ್ರ ಎಲ್ಲಾ ಭೂತಗಳನ್ನು ಅಡಗಿಸಿಕೊಂಡು ತಾನಾಗೈತಲ್ಲ. ಹಾಗೆ ಮತ್ತೊಂದು ಎಕ್ಸಾಂಪಲ್ ಕೊಡಾಕ್ ಬರುದಿಲ್ಲ. ಆಕಾಶ ಅನ್ನುವಂಥದ್ದು ನಾವು ಸೃಷ್ಟಿ ಮಾಡಿ ಅದ ಉದಾಹರಣೆ ಕೊಡ್ತಾ ಇದೀವಿ. ಹಾಗೆ ಅಂತ ತಿಳ್ಕೋಬೇಕು. ಆಕಾಶವತ್ ಹೆಂಗ, ಹಾಗೆ ನೆರಳಿನಂತೆ ಹೆಂಗ ತಿಳ್ಕೊಡ್ರಿಪ್ಪ ಅಂತಾರ ಅವ್ರು. ಬ್ರಹ್ಮನಂತೆ, ಬ್ರಹ್ಮ ನೆರಳ ಅಂತ ತಿಳ್ಕೊಬೇಡ್ರಿ. ನೆರಳಿನಂತೆ ಬ್ರಹ್ಮನ ಆಕಾಶದ ವ್ಯಾಪಕ ಹೆಂಗ ಹೇಳ್ತೇವೋ ಹಂಗ ಲೈಕ್ ಎ ಶಾಡೋ, ನೆರಳಿನಂತೆ ಕಂತೆ ಅಂತ ತಿಳ್ಕೊಳ್ಳೋ ಪೂರ್ತೇಲಿ. ಅದರ ಸತ್ಯತ್ವ ಎಲ್ಲಿವರೆಗೆ ಇರ್ತೈತ್ರಿ ತಿಳಿಮಠ ಅಷ್ಟ ಪೂರ್ತೇಲಿ ಅದನ್ನ ತಗೋಬೇಕು. ಉದಾಹರಣೆ ಇದು.
ಅದ್ರ ನೆರಳಾದೈತಿ ಅಂತ ತಿಳ್ಕೊಂಡಿರಿ. ಎತ್ತರ ಎಲ್ಲೋ ಲೈಟ್ ಐತಿ, ನೆರಳು ಬಿದ್ದೈತಿ, ಹಿಂಗೆಲ್ಲ 12 ಪ್ರಶ್ನೆ ಕೇಳಾಕ್ ಹೋಗ್ಬೇಡ್ರಿ. ಇನ್ಕನ್ವೀನಿಯಂಟ್ ಕ್ವಶನ್ಸ್ ಯು ವಿಲ್ ಆಸ್ಕ್. ಅದಕ್ಕೆ ನಾ ಏನ್ ಹೇಳಾಕತ್ತೀನಿ, ದೇರ್ ಫಾರ್ ಓನ್ಲಿ ಪ್ರಾಣ ಇಸ್ ನಾಟ್ ದ ಶಾಡೋ ಆಫ್ ಬ್ರಹ್ಮನ್ ಲೈಕ್ ದ ಶಾಡೋ ಅಂತ ಹೇಳಾಕತ್ತೀನಿ ನಿಮಗ. ಅದಕ್ಕ ಶಾಡೋ ಡಜಂಟ್ ಕಮ್ ಅಂಡರ್ ಎಕ್ಸಿಸ್ಟೆಂಟ್ ಕ್ಯಾಟಗರಿ. ಅದಕ್ಕ ತನ್ನದೇ ಆದಂತ ಇರುವಿಕೆ ಭಾಗದೊಳಗೆ ಬರುದಿಲ್ಲ ಅದು. ಯಾಕ? ಇಟ್ ಇಸ್ ನಾಟ್ ಎ ಥಿಂಗ್. ವಸ್ತು ಅಲ್ಲದು. ಯಾವಾಗ್ಲೂ ಇರುವುದು ವಸ್ತು. ವಸತಿ ಐತಿ, ತ್ರಿಕಾಲದಲ್ಲಿ ಇರುವಂತದ್ದಕ್ಕ ಅಂತೀವ್ ನಾವು. ಹಂಗೈತೇನೆ ಇದು. ತಿರುಗಿ ನೋಡಿದ್ರ ಇದಕ್ಕ ಅಸ್ತಿತ್ವ ಇಲ್ಲ. ಅದಕ್ಕ ಲೈಕ್ ಎ ಶಾಡೋ ಅಂತ ಹೇಳಿವ್ ನಾವು. ಆದ್ದರಿಂದ ಇಟ್ ಇಸ್ ಎಕ್ಸಿಸ್ಟೆಂಟ್ ಕ್ಯಾಟಗರಿ, ಇರುವಿಕೆಯ ಭಾಗದೊಳಗೆ ಬರುದಿಲ್ಲ. ಯಾಕಂದ್ರೆ ಇದು ವಸ್ತು ಅಲ್ಲ. ವಸ್ತು ಅಂದ್ರೆ ಏನ್ರಿ? ಬ್ರಹ್ಮ ವಸ್ತು ಅಲ್ಲ. ಇಟ್ ಈಸ್ ನಾಟ್ ಎ ನಾನ್ ಎಕ್ಸಿಸ್ಟೆಂಟ್ ಕ್ಯಾಟಗರಿ ಆಲ್ಸೋ. ಇರುವಿಕೆ ಇಲ್ಲದಿರುವಿಕೆ ಎರಡೂ ಆದ್ರೆ ಇಲ್ಲ ಇಲ್ಲದು ಅತ್ಯಂತ ತುಚ್ಛ ಮಿಥ್ಯಾ ಒಂದು ಟೈಮ್ ಕಾಣಬಹುದು. ಹೆಂಗೆ? ಬಂಜೆ ಮಗನಂತೆ, ಆಕಾಶ ಕುಸುಮನಂತೆ ಅದಕ್ಕೆ ತೋರ್ತದ, ಸ್ಥಿತಿ ಇಲ್ಲ. ಅದಕ್ಕ ಆ ಪ್ರಕಾರವಾಗಿ ಅದು ಕೂಡ ಅಲ್ಲ, ಇಲ್ಲವೇ ಇಲ್ಲ, ಅತ್ಯಂತ ಅಭಾವ. ನೋಡ್ರಿ ಹೆಂಗ ಹೇಳ್ತ, ನೆರಳದೇನ್ರಿ ಅದ? ಇಲ್ಲ ಅತ್ಯಂತ ಅಭಾವ ಇದ್ರು ಕೂಡ ತೋರುದಿಲ್ಲೇನ್ರಿ? ತೋರ್ತದ. ಹೇಗೆ? ಆಕಾಶವತ್ ಅಂತೀವಿ ಹಾಗೆ. ಹೀಗೆ ಹಂಡ್ರೆಡ್ಸ್ ನಾವೇನ್ ಮಾಡ್ತೀವಿ, ಇದು ನಾನ್ ಎಕ್ಸಿಸ್ಟೆಂಟ್ ಕ್ಯಾಟಗರಿ ಒಳಗೆ ಇಡ್ತೇವಿ. ಅಸ್ತಿತ್ವ ಇಲ್ಲದಿದ್ರು ಕೂಡ ಇದ್ದಂತೆ ತೋರ್ತದ, ಮಿಥ್ಯಾ ಅಂತೇವ. ಅದಕ್ಕೆ ಇನ್ನೊಂದು ಶಬ್ದ ಏನ್ರಿ? ವಾಯ್? ಯಾಕಂತೇವ ಹಂಗ? ಬಿಕಾಸ್ ವಿ ಎಕ್ಸ್ಪೀರಿಯನ್ಸ್ नॉट जो हुए नहीं, स्वप्न भ्रांति की न्याय, प्रतीति प्रतीति मात्र इंपॉर्टेंट. ಸ್ವಪ್ನ ಭ್ರಾಂತಿ ಕಿ ನ್ಯಾಯ ಅನುಭವದಲ್ಲ. ಸ್ವಪ್ನದಲ್ಲಿ ಆ ಸಾಕ್ಷಿಯೇ ಎಲ್ಲ ದೃಶ್ಯ ಆಗಿ ಇದ್ದ ವೃತ್ತಿ, ಆ ಸಾಕ್ಷಿಯೇ ದೃಶ್ಯ ಆಗ್ಯದ. ದೃಷ್ಟಿ ಸೃಷ್ಟಿವಾದದಲ್ಲಿ ಬರ್ತದೆ. ದೃಷ್ಟಿಯೇ ಸೃಷ್ಟಿ. ಅಲ್ಲಿ ಜ್ಞಾನ ಜ್ಞೇಯಗಳು ಒಂದದಾವ್. ಜ್ಞಾನದೇಯಗಳು ಏಕಕಾಲದಲ್ಲಿ ತೋರ್ತಾವಲ್ಲ, ಅದು ಭ್ರಾಂತಿ. ತನ್ನ ಅಭಾವದ ಅಧಿಕರಣದಲ್ಲಿ ತೋರ್ತಕ್ಕಂಥ ಅವಭಾಸ, ಅತಸ್ಮಿನ್ ತದ್ಬುದ್ಧಿ ಅಧ್ಯಾಸ. ಈಗಾಗಲೇ ಹೇಳಾಕ್ತಾರೆ ಮಠದಾಗ, ಅಧ್ಯಾಸ ಅಧಿಷ್ಠಾನದಲ್ಲಿರುವಂತ ತಪ್ಪು ತಿಳುವಳಿಕೆ, ವಿಪರೀತ ಭಾವನೆ. ಅತಸ್ಮಿನ್ ತದ್ಬುದ್ಧಿ, ಅಲ್ಲದರಲ್ಲಿ ಹೌದೆಂಬ ಭಾವ ಭ್ರಾಂತಿ ಆಗ್ತದ. ತನ್ನಲ್ಲಿ ಇವೆಲ್ಲ ಅಭಾವದ ಅಲ್ಲಿ ಅಧಿಕರಣದಲ್ಲಿ ಅವಭಾಸ. ಅವಭಾಸ ಅಂದ್ರೆ ಏನ್ರಿ? ಭ್ರಾಂತಿ ವಸ್ತು ಆಗೋದ್ರ ಜ್ಞಾನ ಅಂದ್ರೆ ಅವಭಾಸ. ಅವಭಾಸದ ಅಲ್ಲಿ ಅವಭಾಸ ಅಂದ್ರೆ ಭ್ರಾಂತಿ ರೂಪವಾದಂತ ಜಗತ್ತು, ಜಗತ್ತಿನ ಜ್ಞಾನ, ದೇಹ ಹಾಗೂ ದೇಹದ ಜ್ಞಾನ, ಇವೆಲ್ಲವೂ ಭ್ರಾಂತಿ ರೂಪದಿಂದ ತೋರ್ತಾವ. ಸಾಕ್ಷಿಯಲ್ಲಿ ತೋರ್ತಕ್ಕಂತ ದೃಶ್ಯಪ್ರವಾದಂತ ಕನಸಿನಂತೆ. ಕರೆ ಅಲ್ಲಿ ಕರೆ ಆದ್ರೆ ಎಚ್ಚರ ಆದ್ಮೇಲೆ ಅವು ಅದಕ್ಕೆ ಆಧಾರವಾದಂತ ಜಾಗೃತಿ ಬಂತು ಅಂದ್ರ ಎಲ್ಲಿ ಹೊಕ್ಕಾವ್ರಿ? ಹೇಳಿ ಹೆಸರಲ್ದ ಹೋಗ್ತಾವು. ಇಲ್ಲ ತೋರಿದ್ದು ಸುಳ್ಳೇನು? ಸರಿ ಅದ, ತೋರ್ಯಾವು. ಯಾರಿಲ್ಲ ನಾಕ್ ಬರ್ತೈತಿ, ಎಲ್ಲರೂ ಅನುಭವದ ಅದಾವೇನು? ಎಚ್ಚರ ಆದ್ಮೇಲೆ ನೀ ಶ್ರೀಮಂತ ಆಗಿದ್ದೀವಿ, ಕನಸಿನಲ್ಲಿ ದೊಡ್ಡ ಶ್ರೀಮಂತ, ಇಲ್ಲಿ ಭಿಕ್ಷಾ ಬೇಡಕತ್ತಾನ. ತಿರಕನೋರ್ವ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿದ್ದು ಕನಸನೊಂದ ಕಂಡನು ಅಂತಾರಲ್ಲ. ಕನಸು ಕಂಡು ಏನೇನಾಗಿದ್ರಿ ನೋಡ್ರಿ. ಅದು ಇಲ್ಲದೇ ಇದ್ರು ಕೂಡ ಸೃಷ್ಟಿ, ಮಾಯಾ ಸೃಷ್ಟಿ ಅಂತ ಒಪ್ಕೋಬೇಕಾಗ್ತದೆ. ಅದನ್ನ ಹೇಳಾಕತ್ತ ಗುರುಗಳು. ಹೀಗೆ ಪ್ರಾಣ ಹುಟ್ಟಿ ನೋಡಪ್ಪ. ವಿತ್ ರೆಫರೆನ್ಸ್ ಟು ಇದು ಇಲ್ಲದೇ ಇದ್ರು ಕೂಡ ಇದ್ದಂಗ ತೋರಿ ನೆರಳಿನ ಹಂಗ ತೋರಾಗ್ತತಿ.
ಮಿಥ್ಯತ್ವ ಅದ. ಮಿಥ್ಯತ್ವದ ಪ್ರಾಣದ ಜ್ಞಾನ ಆದ್ಮೇಲೆ ಇದು ಮಿಥ್ಯತ್ವ ಆಗ್ತದ. ಅಂಡ್ ಪ್ರಾಣ ಇಸ್ ಮಿಥ್ಯಾ ಬಿಕಾಸ್ ಇಟ್ ಹ್ಯಾಸ್ ಕಮ್ ಔಟ್ ಆಫ್ ಮಾಯಾ. ಪ್ರಾಣ ಮಿಥ್ಯಾ ಆಗ್ತದ, ಮಾಯಾದಿಂದ ಬಂದದ. ಅದು ಮಾಯಾದ ಕಾರ್ಯ. ಅದು ಹುಯಿಚ್ ಇಟ್ ಸೆಲ್ಫ್ ಇಸ್ ಮಿಥ್ಯಾ. ಮಾಯನ ಮಿಥ್ಯಾ ಇರುವಾಗ ಪ್ರಾಣ ಯಾಕೆ ಮಿಥ್ಯಾ ಆಗುದಿಲ್ಲ? ಅದಕ್ಕೆ ಅದು ಮಿಥ್ಯಾ. ಮಾಯಾದ ಮಗ, ಕಿರಿಮಗ ಜೀವ, ಈಶ್ವರ. ಈಶ್ವರ ಯಾರು? ಹಿರಿಮಗ ಅಂತ್ರಿ ಅವ. ಜೀವ ಕಿರಿಮಗ ಅವೆರಡಕ್ಕೂ ಆಧರಿಸಿದ್ ಯಾವುದು? ಪ್ರಾಣ ಒಳಗೆ ಸೂತ್ರಾತ್ಮ, ಹಿರಣ್ಯ ಗರ್ಭ, ಅದು ಕೂಡ ಆತ್ಮನೇ. ಜೀವಂತಿಗೆ ಕಾರಣ ಆಗ್ಯದಲ್ಲ, ಇರುವಿಕೆಗೆ ಎಲ್ಲಿ ಮಠ ಕಾರಣದ ಅಲ್ಲಿ ಮಠ ಅದು ಕೂಡ ಆತ್ಮ ಅನಿಸ್ಕೋತದ. ದೇರ್ಫೋರ್ ವ್ಯವಸ ಪುರುಷ ಛಾಯ, ಪುರುಷ ಛಾಯೆ ಅನಿಸ್ಕೋತದದು. ವಾಟ್ ಎವರ್ ಈಸ್ ಮಿಥ್ಯಾ ಹ್ಯಾಸ್ ಟು ಬಿ ಸಪೋರ್ಟೆಡ್ ಬೈ ಸತ್ಯಂ. ನಾವು ಮಿಥ್ಯಾ ಅಂದು ಒಂದು ಕೂಡ್ಲಿ ಅದಕ್ಕೊಂದು ಆಧಾರ ಬೇಕಲ್ರಿ. ಆಧಾರವ ಬ್ರಹ್ಮ, ಅದೇವಿ ಮಾಯೆ. ಬೇಕಾದಂಗ ತೋರ್ಲಿ ಅವ್ ಮಿಥ್ಯಾ ವಸ್ತು, ಭ್ರಾಂತಿ ರೂಪ ವಸ್ತುಗಳು, ಅದಕ್ಕೊಂದು ಆಧಾರ ಇದ್ದ ಇರ್ತದ. ಮೋಟ ಮರದಲ್ಲಿ ಕಾಳರ ತೋರ್ಲಿ, ಮೃಗಜಲ ಉಸುಕಿನ ಭೂಮಿಗಳ ಮೃಗಜಲ ತೋರಿ, ಹಗ್ಗದಲ್ಲಿ ಹಾವರ ತೋರ್ರಿ, ತೋರಿ ಭ್ರಾಂತಿ ರೂಪವಾಗಿ ಏನ್ ತೋರ್ತವಕ್ಕೊಂದು ಆಧಾರ ಐತಿಲ್ರಿ. ಹಂಗಿ ಜಗದಾದಿ ವ್ಯವಹಾರ ತೋರ್ಬೇಕಾದ್ರೂ ಕೂಡ ಆಧಾರವ ಬ್ರಹ್ಮ, ಆ ದೇವಿ ಮಾಯಿ. ಅದ್ ಹೆಂಗದ? ಬೆರೆಸಿ ಬೇರಿಲ್ಲದಂತೆ. ಬೆರೆಸೈತೇನ್ರಿ? ಇಲ್ಲ. ಮತ್ ಬೇರೆ ಐತೇನ್ರಿ? ಬೇರೇನು ಇಲ್ಲ. ಮತ್ ಹೆಂಗೈತ್ರಿ? ಹೇಳಾಕ್ ಬರೋಲ್ರಿ. ಸದಸದ್ ವಿಲಕ್ಷಣ ನೋಡ್. ಹೇಳಿದ್ರೆ ಸರಿಲ್ಲದ ಅಭಾವ. ಅವ ಪರಮಾತ್ಮ ಯಾವ ಭಾವ ಇಲ್ಲದ್ರು ಕೂಡ ಇವನ್ನೆಲ್ಲ ನಿರ್ಮಾಣ ಮಾಡಿ ನಮಗ ಎಷ್ಟು ಆಶ್ಚರ್ಯ ಉಂಟು ಮಾಡ್ಯಾನೆ. ಇರ್ಲಿ. ಹೀಗೆ ರೋಪ್, ಸ್ನೇಕ್ ವಿಲ್ ರಿಕ್ವೈರ್ ಎ ರೋಪ್ ಆಸ್ ಎ ಸಪೋರ್ಟ್. ಹಾವು ಹಗ್ಗದ ಉದಾಹರಣೆಯಲ್ಲಿ ಯಾವ್ದು ಸಪೋರ್ಟ್ ಅದ? ಹಗ್ಗ ಸಪೋರ್ಟ್ ಅದಂತ ಹಾವು ಕಾಣಾಕ್ತೈತಿ. ಮಿರೇಜ್ ವಾಟರ್ ಹುಯಿಚ್ ಇಸ್ ಮಿಥ್ಯಾ. ಮೃಗಜಲದಲ್ಲಿ ಮೃಗಜಲ ಮಿಥ್ಯಾ ಅದ, ಅದಕ್ಕೊಂದು ಸಪೋರ್ಟ್ ಬೇಕಲ್ಲ. ಮರುಭೂಮಿ ಸಪೋರ್ಟ್ ಅದ. ಡ್ರೀಮ್ ಹುಯಿಚ್ ಇಸ್ ಮಿಥ್ಯಾ. ಕನಸು ಮಿಥ್ಯಾ ಅದ, ಅದಕ್ಕೇನ್ ಬೇಕು? ವೇಕರ್ ಆಸ್ ಎ ಸಪೋರ್ಟ್. ನೋಡ್, ಎತ್ತರ ಪುರುಷ ಬೇಕಲ್ಲ, ಎತ್ತರ ಆಗ್ಬೇಕಲ್ಲ, ಅದು ಸಪೋರ್ಟ್ ಅದ. ಯಾರಿಗೆ? ಕನಿಷನ ಪುರುಷನಿಗೆ, ತೈಜಸ್ಸನಿಗೆ. ಏನೇ ಇರ್ರಿ, ಎನಿಥಿಂಗ್ ಮಿಥ್ಯಾ ಅಂಡ್ ರಿಯಲ್ ಮಸ್ಟ್ ಹ್ಯಾವ್ ಎ ಸಪೋರ್ಟ್. ಯಾವುದಿಗೆ ಇರುವಿಕೆಲ್ಲೋ ನಾನ್ ಎಕ್ಸಿಸ್ಟೆಂಟ್ ವಸ್ತು ಐತೋ, ಮಿಥ್ಯಾ ವಸ್ತು ಐತೋ, ಅದಕ್ಕೊಂದು ಸಪೋರ್ಟ್ ಬೇಕೇ ಬೇಕು. ಆಧಾರ ಇಲ್ಲದೆ ಅಧಿಷ್ಠಾನ ರೂಪವಾದಂತದ್ದು ಇಲ್ಲದೆ ಇದ್ರ ಅಧ್ಯಸ್ಥ ವಸ್ತು ತೋರುವುದಿಲ್ಲ. ಅದನ್ನ ಬಿಟ್ಟು ಬೇರೆ ಇಲ್ಲ, ಭಿನ್ನೂ ಇಲ್ಲ, ಅಭಿನ್ನೂ ಇಲ್ಲ. ನೋಡ್, ಸತ್ತನೂ ಇಲ್ಲ, ಅಸತ್ನೂ ಅಲ್ಲ. ಹೆಂಗ್ರಿದು? 9 ಪ್ರಕಾರದಿಂದ ಹೇಳಾಕ ಬರೋದಿಲ್ಲ. ಹೀಗೆ ಅಧ್ಯಸ್ಥ ವಸ್ತು ಅಧಿಷ್ಠಾನ ಸ್ವರೂಪವೇ ಅದ. ಆಧಾರ ಸ್ವರೂಪ ಇದ್ರು ಕೂಡ ಭ್ರಾಂತಿಯಲ್ಲಿ ಹಿಂಗೆಲ್ಲಾ ತೋರಾಕತ್ತೈತಲ್ಲ. ಇರ್ಲಿ, ಸಪೋರ್ಟ್ ಬೇಕು. ಸೊ ಏತಸ್ಮಿನ್ ಆತ್ಮಾನಿ ಅಧಿಷ್ಠಾನೇ ಸತ್ಯ ಚೈತನ್ಯ. ಅಧಿಷ್ಠಾನವಾದ ಸತ್ಯ ಚೈತನ್ಯ ಇದ್ರೇನೆ, ಆಧಾರ ಇದ್ರೇನೆ, ಮನಿಗೆ ತಳಪಾಯ ಆಧಾರ ಇದ್ರೇನೆ ಕಟ್ಟಡ ನಿಲ್ತದ್ರಿ. ಆಧಾರ ಇಲ್ದ್ರಿ ಕಟ್ಟಾಕ ಬರುದಿಲ್ಲ. ಅಧಿಷ್ಠಾನ ಬೇಕು ತೋರ್ಬೇಕಾದ್ರು. ಸತ್ಯವಾದಂತ ಒಂದು ಚೈತನ್ಯ ಬೇಕು. ಅದರ ಮೇಲೆ ಈ ತೋರಿಕೆಯಾದಂತ ಜಗದಾದಿಗಳ ಸೃಷ್ಟಿ ಅದ ಹೇಳಬಹುದು. ಆಧಾರ ಇಲ್ದ ಏನ್ ಹೇಳಕ್ ಬರ್ತೈತ್ರಿ? ಸಾಕ್ಷ್ಯದನಂತ ಕನಸ, ಹಗ್ಗೈತೆ ಅಂತ ಹಾವ, ಮೋಟ್ ಮರ ಆಯ್ತಂತ ಕಳ್ಳ, ಮೃಗ, ಭೂಮಿ ಐತೆ ಅಂತ ಮರುಭೂಮಿ ಐತೆ ಅಂದ್ರ ಜಲ. ಹಂಗ ಆಧಾರ ಬ್ರಹ್ಮ ಐತಂತ ಈ ಜಗದಾದಿ ಪ್ರಪಂಚ. ನೋಡ್ರಿ, 14 ಲೋಕಗಳು ಎಲ್ಲಾ ತೋರ್ಯಾವಲ್ಲ. ಹಂಗಾರ ಖರೆ ಏನ್ರಿ ಅಷ್ಟು ಸುಳ್ಳು, ಸುಳ್ಳಿನ ಕಾಂತಿ.
ಆಧಾರ ಇಲ್ಲ ಅಂದ್ರೆ ಇವಕ್ಕ, ಅಧಿಷ್ಠಾನ ಇಲ್ಲ ಅಂದ್ರೆ ಇವಕ್ಕ ಏನು ಇಲ್ಲ, ಅಸ್ತಿತ್ವ ಇಲ್ಲ. ಇಫ್ ಯು ಆಸ್ಕ್ ಈ ಸೇಸ್ ಆತ್ಮ ಅಲೋನ್ ಇಸ್ ಅ ಸಪೋರ್ಟ್. ಒಂದ್ ವೇಳೆ ಆತ್ಮನ ಸಪೋರ್ಟ್ ಅದಾನ, ಒಬ್ಬ ಅದಾನಂದ್ರ ಉಳಿದ ಅಧಿಷ್ಠಾನದಲ್ಲಿ ಆ ಏನ್ ತೋರದಾವಂದ್ರ ಅವ್ ಇರಾಕ ಅಸ್ತಿತ್ವ ಐತೆ. ನವಕ್ಕ ಅಧ್ಯಸ್ಥ ವಸ್ತುವಿಗೆ ಆತ್ಮ ಇಲ್ಲ ಅಂದ್ರ, ಸಪೋರ್ಟ್ ಇಲ್ಲ ಅಂದ್ರೆ ಇರಾಕ ಅಸ್ತಿತ್ವ ಇಲ್ಲ. ಆದ್ರ ಅದಾನಂತೇಳಿ ಅಧಿಷ್ಠಾನದಲ್ಲಿ ಅವು ತೋರ್ಯಾವ. ಇನ್ ದ್ಯಾಟ್ ಏತತ್ ಆತ್ಮದಂ. ಆತ್ಮದಂ ಮೀನ್ಸ್ ಇಟ್ ಸ್ಪ್ರೆಡ್ಸ್ ಓವರ್, ಹೊರಗೆಲ್ಲ ತೋರ್ತದ. ಸ್ಪ್ರೆಡ್ ಅಂದ್ರೆ ಏನ, ತೋರಿಕೆ. ಇಟ್ ಪ್ರಿವೇಡ್ಸ್, ಅದೇನ್ ಮಾಡ್ತದ, ಅಭಿವ್ಯಕ್ತ ಆಗ್ತದ. ಮಾಯಾ ತತ್ಮಿದಂ. ಆತಂ ಮೀನ್ಸ್ ಎ ಪ್ರಿವೇಡ್. ಹಾವಾಗಿ ಅಭಿವ್ಯಕ್ತತೆ ಹೊಂದದ, ಮೃಗಜಲಾಗ ಅಭಿವ್ಯಕ್ತತೆ ಹೊಂದದ, ಜಗದಾಗಿ ಅಭಿವ್ಯಕ್ತತೆ ಹೊಂದಿದೆ. ಎಲ್ಲಾ ಕಡೆ ವ್ಯಾಪಕವಾಗಿ ಎಲ್ಲ ಕಡೆ ತೋರ್ಪಡಿಸಿಕೊಂಡೈತ್ರಿ ಅದು ತನ್ನ ತಾನ. ಸೊ ವಿತ್ ದಿಸ್ ದ ಫಸ್ಟ್ ಕ್ವಶನ್ ಇಸ್ ಆನ್ಸರ್. ಇದ್ರ ಮೇಲಿಂದ ನಾ ಅರ್ಥ ಮಾಡ್ಕೋತೀನಿ ಏನು, ಒಂದೇ ಪ್ರಶ್ನೆ ಕೂತ್ರ ನಿಮಗೆ ಶಕ್ತಿ. ಆತ್ಮನ ಬಗ್ಗೆ, ಪ್ರಾಣನ ಬಗ್ಗೆ ಸ್ವಲ್ಪ ಅಂಶಗಳನ್ನ ನೀವು ಗಮನಿಸಿದ್ರಿ. ಏನ್ ಪ್ರಶ್ನೆ? ಯಾರು ಪ್ರಾಣ ಹೆಂಗ್ ಹುಟ್ಟಿತು, ಹೌ ಡು ಇಟ್ ಪ್ರಾಣ ಒರಿಜಿನೇಟ್? ಒಂದೇ ಪ್ರಶ್ನೆ ಕೂತ್ರ ಸಿಕ್ತಿಲ್ಲೋ ನಿಮಗ? ಒಂದೇ ಶಿಷ್ಯ ತಿಳಿತಿರಪ್ಪ. ಸಂಶಯ ಏನ್ರ ಐತೇನೋ? ಇಲ್ರಿ ಗುರುದೇವ. ಬಹಳ ಆನಂದ ಆಯ್ತು ನಮಗೆ ಕೇಳಿ, ಬಹಳ ಪ್ರಸನ್ನ ಆಯ್ತು. ಗುರುಗಳಿಗೆ ಗೊತ್ತಾಗ್ತದ, ಅವನ ಪ್ರಸನ್ನಿತ್ತು ಮುಖ ಗೊತ್ತದಾಗ್ಯದ. ನೀವು ಎಲ್ಲಾ ಕೇಳುವಾಗ ನಿಮ್ ಮುಖ ನಗ್ತಿರ್ಬೇಕು, ಪ್ರಸನ್ನ ಇರಬೇಕು. ನಾವಿಲ್ಲಿ ಹೇಳ್ತಕ್ಕಂತ ಪ್ರವಚನದ ನಿಮಗೆ ವೇದ್ಯ ಆಗ್ತಾ ಇದೆ, ಒಳಗೆ ತಿಳಿತಾ ಆನಂದ ಆಗ್ತಾ ಇದೆ. ಅದು ಎಲ್ಲಿ ವ್ಯಕ್ತ ಆಗ್ತದ್ರ? ಮುಖದಲ್ಲಿ ಸಂತೋಷ ಆಗ್ತಿರ್ತದ. ಗೊತ್ತಾಗದೆ ಇರೋ ಕೆಲವು ವಿಷಯಗಳು ನಮಗ ವ್ಯಕ್ತ ಆದಾಗ, ಪ್ರಾಪ್ತ ಆದಾಗ ನಮ್ಮ ಆನಂದಕ್ಕ ಏನೇನೇ ಇಲ್ಲ. ಹಾಗೆ ಆ ಶಿಷ್ಯ ಆನಂದ ಭರಿತ. ಹೌದ್ರೆ ಒಂದ ಪ್ರಶ್ನೆ ಐತೇನ್ರಿ ಅವಂದ? ಅಯ್ಯೋ ಶಿವ, 5 ಗುಂಪು ಐತ್ರಿ ಅವಂದು. ಸ್ವರೂಪ ಗೊತ್ತಾತ್ ಬಿಡ್ರಿ, ಹೆಂಗ್ ಹುಟ್ಟಿದ ಅನ್ನೋದು ಗೊತ್ತಾ. ಕನಕುಂಬಿಯೊಳಗ್ ಹುಟ್ಟಿದ್ ಬಿಡ್ರಿ ನದಿ, ಮಲಪ್ರಭಾ ಹೊಡಿತು. ಸ್ವಂತ ಮಾತ್ರಿ ಮಾರ್ಗ ಹೋಗಿದ್ವಿ ನಾವು ನೋಡ. ಅಶೋಕ ಅಂತ, ಅಲ್ಲೇ ಅಶೋಕ ಅಂತದ, ಅಲ್ಲೇ ಒಳಗ ಹೋಗ್ಬೇಕು ಗುಡ್ದಾಗ. ಎಲ್ಲಿ ಹುಟ್ಟೇತಿದು ನಮ್ಮ ನದಿ, ನಮಗ ನಿತ್ಯವು ಪ್ರಾಣವನ್ನ ಕೊಡ್ತಕ್ಕಂತ ನದಿ. ಸಾವಿರಾರು ಹಳ್ಳಿಗಳಿಗೆ ಪ್ರಾಣವನ್ನ ಕೊಟ್ಟತೆಲ್ಲ, ಅದನ್ನ ನೋಡೇ ಬಿಡೋಣ ಅಂತ ಖಾನಾಪುರ ತಾಲೂಕು ಹೋಗಿ ನೋಡಿದ್ರ ಕನಕುಂಬಿ ಗ್ರಾಮದೊಳಗ ಎಲ್ಲೋ ಮೂಲೆಯಾಗ್ರಿ ಸ್ವಲ್ಪ ಬರಾಕತ್ತದ. ಹಂಗ ಆ ಕಡೆಯಿಂದ ಈ ಕಡೆಯಿಂದ ಎಲ್ಲಾ ಕೂಡ್ಕೊಂಡು ಸ್ವಲ್ಪ ಜರಿಯಾಗಿ, ಅನೇಕ ಜರಿಗಳು ಕೂಡ್ಕೊಂಡು, ಉಪ ಕಾಲುವೆ ಆಗಿ ಎಲ್ಲ ಕಾಲುವೆಗಳು ಕೂಡ್ಕೊಂಡು ನದಿ ರೂಪದೊಳಗ ಹಂಗ ಪರಿವರ್ತನೆ ಗೂಡದ ಇರ್ಲಿ. ಹೀಗೆ ನಮಗ್ ಗೊತ್ತಾತ್ರಿ ಗುರುಗಳ ಪಕ್ಕ. ಪ್ರಾಣಮಯ ಕೋಶ, ಈ ಪ್ರಾಣ ಹೆಂಗ್ ಹುಟ್ಟಿತ ಅನ್ನೋದು ಗೊತ್ತಾದ್ರೆ ಪ್ರಾಣ ಮಾತ್ರ ಆತ್ಮೇನು. ಆದರೆ ಶ್ರುತಿಯೊಳಗೆ ಏನ್ ಹೇಳ್ದ ಒಂದ್ ಸ್ವಲ್ಪ ಅದು ಗೊತ್ತಿರ್ಬೇಕು ನಮಗೆ. ಪೂರ್ವದಲ್ಲಿ ಏನು, ಪ್ರಾಣ ನಮ್ಮಲ್ಲಿ ಮುಖ್ಯಿದ್ರು ಕೂಡ ಅವ ಎದ್ದಂದ್ರೆ ಉಳಿದ ಎಲ್ಲಾ ಇಂದ್ರಿಯಗಳು ನಿಂತು ಬಿಡ್ತಾವ. ಅದಕ್ಕೆ ಅವೆಲ್ಲರೂ ಪ್ರಾಣನ ಸ್ತೋತ್ರ ಮಾಡ್ತಾರ ಶ್ರುತಿಯಲ್ಲಿ. ಹೌದ್ರೆ ಯಾಕೆ ಸ್ತುತಿ ಮಾಡ್ತಾರ ಅವ್ರು ಪ್ರಾಣನ್ನ? ಯಪ್ಪಾ ನೀನು ಪ್ರಜಾಪತಿ ಆಗಿ ಗರ್ಭದೊಳಗ್ ನೀವು ಬಂದಾನೋ, ನೀನ ಉಸಿರಾಡ ಮುಂದೆ 7ನೇ ತಿಂಗಳಿಗೆ ನೋಡ್ರಿ ಉಳುಕ್ತದ, ಹೊಟ್ಯಾಗ ಉಳುಗಾಕತ್ತದ, ಪ್ರಾಣ ಪ್ರವೇಶ ಆಗೈತೆ ಕೂಸಿನೊಳಗ. ಆದ್ದರಿಂದ 9 ತಿಂಗಳಾದ್ರೂ ಇನ್ನೂ ಏನು ಉಲಗ ಇಲ್ಲ, ಒಳಗೇನೋ ಆಗ್ಯದ. ತ್ರಾಸ್ ಚಲೋ ಆಗ್ತದೆ ಅಮ್ಮಾಗ. ಡಾಕ್ಟರ್ ಅಂತೆ ಕೊಯ್ರಿ, ಚಲನೆ ನಿಂತದ. ಪ್ರವೇಶ ಆದ್ರೆ ಉಲಗ ಬೇಕಾದು ಗೊತ್ತಾಗ್ತದ. ತಾಯಿಗೆ ಸಂತೋಷ ಆಗ್ತದ. ಇರ್ಲಿ, ಅವ ಕೂಡ ಪ್ರಜಾಪತಿ ಅಂತ ಹೇಳ್ತಿ, ಪ್ರಾಣಕ್ ಕಾರಣ ಏನಿಲ್ಲವ. ಆದ್ದರಿಂದ ಇವ ಯಾರದಾರು ಪ್ರಾಣನ ಅವ ಪ್ರಜೆಯಾಗಿ ಪ್ರಜಾಪತಿಯಾಗಿ ಜನಿಷ್ಯಾನೆ ತಾಯಿ ಗರ್ಭದಲ್ಲಿ
ತಂದೆ ತಾಯಿಗಳ ಪ್ರತಿರೂಪವಾಗಿ ಅಲ್ಲಿ ಎಲ್ಲ ಇಂದ್ರಿಯಗಳನ್ನ ಪಡ್ಕೊಂಡು ಅವೆಲ್ಲವೂ ಇವಾಗ ಶಕ್ತಿ ಕೊಟ್ಟು ಪ್ರಾಣಗ ಆಧಾರ ಅದು. ಅವ ಪ್ರಾಣಗ ಕೆಲಸ ಮಾಡಾಕ ಇಂದ್ರಿಯಗಳ ಮೂಲಕ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳನ್ನ ಅನುಭವ ಮಾಡಾಕ ಅಂತ ಕಾರಣ. ಆದ್ದರಿಂದ ಪ್ರಾಣವೇ ಆತ್ಮ ಹೌದಲ್ರಿ ಗುರುಗಳೇ? ಅಲ್ಲಪ್ಪ, ಪ್ರಾಣ ಆತ್ಮ ಆಗೋದಿಲ್ಲ. ಆದ್ರೆ ಹಂಗ ತೋರ್ತದೆ, ದೇವದಲ್ಲಿ ಪ್ರವೇಶ ಮಾಡಿದಂತೆ ಅನಿಸ್ತದ. ಅದಕ್ಕ ಈ ಪ್ರಶ್ನೋಪನಿಷತ್ತಿನಲ್ಲಿ ಏನ್ ಹೇಳಿರು? ಆತ್ಮನ ಏಷ ಪ್ರಾಣೋ ಜಾಯತೆ ಯತೇಷಾ ಪುರುಷೇ ಛಾಯಿದ. ಈಗ ನಾ ಹೇಳೋದು ಛಾಯೈ ಅಸ್ಮಿನ್ ಏತತ್ ಆತ್ಮತಂ ಮನೋಕೃತೆ ನಾಯಾತ್ಮ ಶರೀರೇ. ಇದರ ಅರ್ಥ ಏನ್ರಿ? ಆತ್ಮನಿಂದ ಪ್ರಾಣನು ಹುಟ್ಟುತ್ತಾನೆ. ಪ್ರಾಣನೆಂದ್ರೆ ಜೀವನೆಂದರ್ಥ. ಹೇಗೆ ಹುಟ್ಟುತ್ತಾನೆಂದರೆ ಪುರುಷನೆಂದ್ರೆ ದೇಹ, ಈ ದೇಹದ ನೆರಳಿನಂತೆ. ಆತ್ಮನಿಂದ ಈ ಪ್ರಾಣನನ್ನುವಂತ ಜೀವ ನೆರಳಿನಂತೆ, ಅಂದರೆ ಸುಳ್ಳು ತೋರಿಕೆಯಂತೆ. ನೆರಳಿನಂತೆ ಅಂದ್ರೆ ಏನು? ದೇಹದಲ್ಲಿ ಮನುಷ್ಯನ ಸಂಕಲ್ಪ ಆದಿ ಕರ್ಮ ವಾಸನೆಯಿಂದ ಈ ದೇಹದಲ್ಲಿ ನೆರಳಿನಂತೆ ಅಂದ್ರೆ ಏನ್ರಿ? ಕರ್ಮ ವಾಸನೆಯಿಂದ ಈ ಸ್ಥೂಲ ಶರೀರಕ್ಕೆ ಬರುತ್ತಾನೆ. ಹಂಗಾರೆ ಪ್ರಾಣ ಅಂದ್ರೆ ಏನ್ರಿ? ಇವ ಜೀವ್ರಿ. ಜೀವ ಅಂದ್ರೂ ಕೂಡ ಈ ಪ್ರಾಣ ಆತ್ಮ ಆಗೋದಿಲ್ಲ. ಪ್ರಾಣದ ಅಭಿಮಾನಿ ಆದಂತ ಜೀವ ಸದ್ಗುರು ಸತ್ಶಾಸ್ತ್ರಗಳ ಮೂಲಕವಾಗಿ ಎಲ್ಲ ವಿಚಾರವನ್ನ ಮಾಡಿಕೊಂಡು ಈ ಪ್ರಾಣದ ಸಂಬಂಧ ನನಗೆಲ್ಲ ಅಂತ ತಿಳ್ಕೊಳಕ್ ಬರ್ತದ. ಮುಂದ ಅವನ ಪ್ರಶ್ನೆ ಅದರಿ. ಏನ್ ಪ್ರಶ್ನೆ ಅದ? ಇದಾಯ್ತು ಬಿಡ್ರಿ. ಹೌ ಡಸ್ ಇಟ್ ರಿಮೇನ್ ಇನ್ ದ ಬಾಡಿ? ಆ ಪ್ರಾಣಪ್ಪ ಪ್ರಜಾಪತಿ ಈ ದೇಹದಲ್ಲಿ ಅದನ್ನೆಲ್ಲ ಬಂದಾನ, ಬರ್ಲಿ ಬಿಡ್ರಿ. ಪಾಪ ಜೀವಂತಿಗೆ ಕಾರಣ ಆಗ್ಯಾನ, ಹೆಸರಿಡ್ಲಿಕ್ಕೂ ಕಾರಣ ಆಗ್ಯಾನ. ದೌಡ ಉಸಿರ್ಲಿಲ್ಲ ಅಂದ್ರೆ ನೆತ್ತಿ ತೆಳಗ್ ಹಿಡದು ತ್ಯಾಲ್ ಮ್ಯಾಲ ಹಿಡದು ಅಗಳಾಡಿಸ್ತಾನ್ರಿ ಡಾಕ್ಟರ್. ಮೂಗ್ ಮುಚ್ಚಿ ಏನನ್ನು ಗದ್ಲಾ ಮಾಡಿ ಹೊಟ್ಟಿ ಪಟ್ಟಿ ಇಚ್ಕಾಡಿ ಪ್ರಾಣ ಬರುವಂಗ ಮಾಡ. ಸ್ವಲ್ಪ ಅಡ್ತಡಿ ಆಗಿರ್ತದ. ಮ್ಯಾಲ ಕೆಳಗ ಪುಪ್ಪುಸ್ವನ್ನ ಅದಿಮಿ ಪ್ರಾಣ ಸಂಚಾರ ಮಾಡಿಸ್ತಾನ್ರಿ ಅವ. ಇರ್ಲಿ. ಹೀಗೆ ಈ ಪ್ರಾಣ ಒಳಗ ತನ್ನನ್ನು ತಾ ತೊಡಗಿಸಿಕೊಂಡು ಈ ಶರೀರದಲ್ಲಿರುವಂತ ಎಲ್ಲಾ ಕ್ರಿಯೆಗಳಿಗೆ ಅನೇಕ ಸಂಸ್ಥೆಗಳದಾವ ಇಲ್ಲಿ. ಡೈಜೆಸ್ಟಿವ್, ರೆಸ್ಪಿರೇಟಿವ್ ಎಲ್ಲ, ಪಚನ ಹಾಗೂ ರಕ್ತ ಪರಿಚಲನೆ, ಹೀಗ ರೆಸ್ಪಿರೇಟರಿ ಅನೇಕ ಕೇಂದ್ರಗಳಲ್ಲಿ ತಾನ ತೊಡಗಿಸಿಕೊಂಡು ಈ ಶರೀರದ ಎಲ್ಲ ಕ್ರಿಯೆಗಳಿಗೆ ಕಾರಣ ಆಗಿದಾನಲ್ಲ. ಯಾಕೆ ಕಾರಣ ಆಗ್ಯಾನ? ಯಾವ ರೀತಿ ಕಾರಣ ಆಗ್ಯಾನವ? ಎಲ್ಲ ಗೊತ್ತದ ಈಗಾಗಲಿ. ಇರ್ಲಿ, ಅವೆಲ್ಲ ಬರ್ತಾವಿ. ಅವೆಲ್ಲವೂ ಕೂಡ ಈ ಪ್ರಶ್ನೆದಲ್ಲಿ ಈಗ ಸದ್ಯ ಉತ್ತರ ಕೊಡ್ತಾರ ಗುರುಗಳು. ಆದ್ರಿಂದ ನೋಡಿ, ಇದೊಂದು ಪ್ರಶ್ನೆಗೆ ಉತ್ತರ ಮುಗಿಸಿ ಇನ್ನೂ 3 ಪ್ರಶ್ನೆ ಅದಾವ, ನೋಡ. ಇರ್ಲಿ. ಹೀಗೆ ಏನಾಯ್ತ್ರಿ? ಪ್ರಾಣ ನಮ್ಮ ಜೀವಂತಿಕೆಗೆ ಕಾರಣ ಆಗಿದ್ದಾನೆ. ಈಗ ಮನೋಕರಣಂ ಈ ಒಂದು ಅರ್ಥದ ಅನುಸಾರವಾಗಿ, ಈ ಪ್ರಾಣದ ಅಂತರದ ಏನದಲ್ಲ ಮಂತ್ರದ ಅನುಸಾರವಾಗಿ ನಾವು ತಿಳ್ಕೋಬೇಕಾದದ್ದು ಏನು ಅಂದ್ರ, ಇದು ಕರ್ಮದ ಅಧೀನದಲ್ಲಿ ಕೆಲಸ ಮಾಡ್ತದ ಹೇಳ್ತ. ಆ ಕರ್ಮ ತೀರದಂತೆ ಪ್ರಾಣನು ಕೂಡ ವಾಸನೆಯೊಂದಿಗೆ, ಆ ಸೂಕ್ಷ್ಮ ಶರೀರದೊಂದಿಗೆ ಕರ್ಕೊಂಡು ಹೋಗ್ತಾನೆ. ಟಾಟಾ ಗುಡ್ ಬಾಯ್ ಹೇಳ್ತಾನೆ. ಪ್ರಾಣ ಒಂದೆಳೆ ಶರೀರದೊಳಗ ಗುಡ್ ಬಾಯ್ ಹೇಳ್ಯಾರದ್ರ ಏನಕ್ಕತ್ರಿ? ಟಾಟಾ ಮಾಡಿದಂತ ತಿಳ್ಕೊರಿ. ಟಾಟಾ ಅಂತಂದ್ರ ಏನ್? ಶರೀರಕ್ಕ ಶವ ಆಗ್ತತ್ರಿ. ಇದು ಶರೀರ ಪ್ರಾಣಿ ಮಠ ಇದು ಶಿವ ಆಗ್ತದ. ಶಿವ ಅಂದ್ರ ಪ್ರಾಣ ಅಂತ ಅರ್ಥ, ಜೀವ ಒಂದ್ ಅರ್ಥದೊಳಗ, ಆತ್ಮ ಅಲ್ಲ. ಮತ್ ತಿಳ್ಕೊಳ್ಳೋ ಪೂರ್ತಿಲಿ ಹೇಳಾಕತ್ತಾರ ಅವ್ರು. ಈ ಶಿವ ಹೊರಟು ಹೋದ್ಮೇಲೆ ಏನಾಗ್ತದ? ಶವ ಬೀಳ್ತದ. ಟಾಟಾ ಮಾಡೋಂಗಿಲ್ಲ. ಅವನ ಪ್ರಾರಬ್ಧದವರೆಗೆ ಅವ ಇರ್ತಾನೆ.
ಇರ್ಲಿ, ಗುಡ್ ಬೈ ಹೇಳಿದಾಗ ನೋಡೋಣ. ಗೊತ್ತಾಗ್ತದ ಜ್ಞಾನಿಗಳಿಗೆ ಯಾವಾಗ ಟಾಟಾ ಹೇಳ್ತಾನ ಅನ್ನೋದು ಗೊತ್ತಾಗ್ತದ್ರಿ 3 ತಾಸು ಮುಂಚಿತ ಸಾಧಕರಿಗೆ. ಅವ್ರ ಕರಿ, ಅವ್ರನ್ನ ಕರಿ ಅಲ್ವಾ. ಆಮೇಲೆ ಹಿರೇ ಮಗ ಇಲ್ಲಿ ಸಣ್ಣ ಮಗ, ಅವ್ರ ಇಟ್ ಸಾಲ್ ಅಲ್ಲಿ ಇಟ್ಟೇನು ಇಲ್ಲಿ ಹೋಗದೇನು. ಮೂರ್ಛೆ ಹೋದಂದ್ರೆ ಹೇಳಾಕ ಬರುದಿಲ್ಲ. ಅವ ಅಲ್ಲೇ ಇಟ್ಟಲ್ಲೇ ವಿಠಲ ವಿಠಲ ಈಗೆಲ್ಲ ಹೋಗ್ಯಾಕ್ತಾರ ನೋಡ್ರಿ. ಎಲ್ಲೆಲ್ಲ ಪುರಾತನ ತತ್ವದ ಅನುಸಾರವಾಗಿ ಭೂಮಿ ತೆಗಿಯೋ ಮುಂದ ಎಂತ ಬಂಗಾರದ ಸಿಗ್ತಾವ್ರಿ. ಹಂಡೆಗಳು, ಕೊಪ್ಪರಿಗಳು, ಏನ್ ಬಂಗಾರ. ನಮ್ಮ ಮೋದಿ ಅವ್ರಿಗೆ ಸಿಗಬೇಕಂತದೊಂದು 1000 ಕ್ವಿಂಟಲ್ದ ಒಂದು ಬಂಗಾರ. ಯಾವ್ಯಾವ ಗುಡಿಗಳಿಗೆ ಅದಾವ್ರಿ, ಅಷ್ಟು ಐತಿ ಬಂಗಾರ. ಬಾಳ ನಮ್ ಭಾರತ ಅಂದ್ರ ಅಷ್ಟೊಂದು ಅಗರ ಅಂತ ತಿಳ್ಕೊಬೇಡ್ರಿ. ಎಂತ ದೇವಸ್ಥಾನದೊಳಗ ಟನ್ಸ್ ಟುಗೆದರ್ ಟನ್ಸ್ ಅಪ್ ಗೋಲ್ಡ್ ಇಸ್ ದೇರ್. ಸಾಮಾನ್ಯ ಇಲ್ಲ. ಶ್ರೀಮಂತ ದೇಶ ಹೊರಗೂ ಅದ ಒಳಗೂ ಅದ. ಆದ್ರ ದುರ್ದೈವಶಾತ್ ಬ್ರಿಟಿಷರು ನಮ್ಮನ್ನ ಆಕ್ರಮಣ ಮಾಡಿ ಎಲ್ಲಾ ಸಂಪತ್ತನ್ನ ದೋಚ್ಕೊಂಡು ಹೋಗ್ಬಿಟ್ರು. ದುಃಖದ ಸನ್ನಿವೇಶ. ಎಂತ ಮಯೂರ ಆಸನ, ಬಂಗಾರದ್ದು ವಜ್ರ ಖಚಿತವಾದಂತ ಆಸನ, ಎಷ್ಟು ಕೋಟಿ ಬೆಲೆ ಕಟ್ಟಕ್ ಆಗೋದಿಲ್ಲ. ಎಂತ ರತ್ನ ವಿಕ್ಟೋರಿಯಾ ರಾಣಿ ತಲೆಯೊಳಗದ ಕಿರೀಟದಲ್ಲಿ. ಅವನ್ಗೂ ಮೋದಿಯವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಇನ್ನೂ ಬಂದಿಲ್ಲ ನೋಡಿ. ಎಲ್ಲಾ ಸಂಪತ್ತು ದೋಚ್ಕೊಂಡು ಹೋಗ್ಬಿಟ್ರು, ಹಡಗದಾಗ ತುಂಬಿಕೊಂಡು ಮಾಲು. ಇರ್ಲಿ, ಇಟ ನಮ್ಮ ಭಾರತ ದೇಶ ಅನೂಲಿ ಆಗಿಲ್ರಿ ಅಪ್ಪ. ಬಹಳ ಕಷ್ಟಪಟ್ಟು ನಮಗೆ ಈ ಸಾಮ್ರಾಜ್ಯ ಒದಗಿಸಿ ಕೊಟ್ಟದ. ಹೊರದೂಡಿ ಅದನ್ನ ಆಚರಣೆ ನಿನ್ನೆ ಬಹಳ ಅದ್ದೂರಿಯಾಗಿ ಮಾಡಿದ್ವಿ. ಮಾಡಬೇಕಾದದ್ದು ಕರ್ತವ್ಯ. ಎಂತ ದೇಶ ರೀ, ಋಷಿ ಮುನಿಗಳ ದೇಶ. ನಾಲಂದ, ತಕ್ಷಿಲ ಎಲ್ಲ ನಾಶ ಮಾಡಿ ಹೋಗಿದ್ರು. 64 ವಿದ್ಯೆಗಳದ್ದು ನಡೀತಾವ್. ಹೋಗಿ ನೋಡಿ ಬಂದಿವಿ. ಹೊಂದ್ಕೊಂಡು ಅರ್ಧ ತಾಸು ಕಣ್ಣೀರ್ ಹರಿಸಿ ಬಂದಿವಿ. 64 ವಿದ್ಯೆಗಳು ಒಂದು ಕ್ಷೇತ್ರದು. ನಾಲಂದ, ತಕ್ಷಶಿಲ ದೊಡ್ಡದು. ಅದನ್ನೆಲ್ಲವನ್ನು ಬಗ್ಗ ಬಡದು ಆ ಕ್ಲರಿಕಲ್ ಪದ್ಧತಿ ನಮಗ ಆಳ್ಲಿಕ್ಕೆ ಬೇಕು ಅಂತ ತಿಳ್ಕೊಂಡು ಮೆಕ್ಯಾಲಿರ ಯಾವ ಹೊಸ ಪದ್ಧತಿ ಋಷಿ ಕುಲವನ್ನ ನಾಶ ಮಾಡಿ, ಸತ್ಯಾನಾಶ ಮಾಡಿ, ನಮ್ಮ ವಿದ್ಯಾ ಏನ್ ಕ್ರಮ ಅದೆಲ್ಲವನ್ನು ಬೇರ್ಪಡಿಸಿ ನಮ್ಮನ್ನ ಹಾಳಾಗಿ ದುಡಿಸಿಕೊಂಡು ಇಲ್ಲಿ ಮಠ ತಂದ್ರಿ. ನಾಚಿಕೆ ಪಡಬೇಕ ನಾವು. ಎಷ್ಟು ಕಷ್ಟಪಟ್ರು ಜ್ಞಾನಿ ಇವರು ಮಹಾತ್ಮರು ಹೋರಾಡಿ. ಅಂದಾಗಟು ಉಪನಿಷತ್ತುಗಳು 108 ಉಳಿದವ್ರಿ. ನಮ್ಮ 1000 ಮ್ಯಾಲದಾವ್. ಎಂತ ಉಪನಿಷತ್ತುಗಳನ್ನ ಇವ್ರು ಹೋದ್ರ ಮುಸ್ಲಿಂ ದೇಶಗಳು ಅಲ್ಲೋ ಉಪನಿಷತ್ ಅಂತೀರಿ. ಅದು ಇಲ್ಲಿದ ಓದ್ದಾರ್ರಿ ಅವರು. ಇಲ್ಲಿದ ಓದಾರ ಒಂದು ಉಪನಿಷತ್ತು ಜ್ಞಾನಿಗಳು, ಸೈಂಟಿಸ್ಟ್ಸು. ಅದ್ರಾಗ ಭಗವದ್ಗೀತೆ 8ನೇ ಅಧ್ಯಾಯದ 23ನೇ ಶ್ಲೋಕವನ್ನ ಆಧರಿಸಿ ಅಟಮ್ ಬಾಂಬ್ ಕಂಡಿಡಿದಾರ ಮಕ್ಕಳವರು. ತಾವು ಸ್ವಂತ ಬುದ್ಧಿಯಿಂದ ಅಲ್ಲ, ವಿಮಾನಗಳನ್ನ ನಮ್ಮಲ್ಲಿ ಜ್ಞಾನವನ್ನು ಪಡ್ಕೊಂಡು ಕಂಡಿಡಿದಾರ್ರಿ. ಇರ್ಲಿ, ಎಂತ ದುರ್ದೈವ ಇದು ಭಾರತ ದೇಶ. ಪರಿಕೀರ ಆಕ್ರಮಣದಿಂದ ನೊಂದ ಬೆಂದ್ ಹೋಗೈತಿ. ನಿನ್ನೆ 80ನೇ ಆಚರಣೆಯನ್ನು ನಾವು ಮಾಡಿದ್ದು ಭಾಗ್ಯಶಾಲಿಗಳು. ನೆನೆಸಬೇಕಾದ ಋಣ. ಇರ್ಲಿ, ಎಲ್ಲರೂ ಸಹಕಾರ ಕೊಟ್ರಿ, ಬಹಳ ಅದ್ದೂರಿಯಾಗಿ ಎಲ್ಲರೂ ಮಾತಾಡಿದ್ರಿ. ಆ ಒಂದು ಸ್ವಾತಂತ್ರ್ಯ ಉತ್ಸವದ ವಿಜೃಂಭಣೆಯನ್ನ ಎಲ್ಲರೂ ಆಚರಿಸುವಂತೆ ನಾವು ಕೂಡ ನಮ್ಮ ಒಂದು ಲಿಂಕ್ ನಲ್ಲಿ ಆಚರಿಸಿದ್ದು. ಪ್ರಪ್ರಥಮವಾಗಿ ಇದು ನಮ್ಮ ಪಾಟೀಲ್ರಿಗೆ, ಭೀಷ್ಮಗೌಡ್ರ ಪಾಟೀಲ್ರಿಗೆ ಸಲ್ಲತಕ್ಕದ್ದು. ಅವ್ರ ನೇತೃತ್ವದೊಳ ಬಹಳ ಚೆನ್ನಾಗಿ ನಾವು 1 ಗಂಟೆ ಪರ್ಯಂತರವಾಗಿ ಮಾಡಿದ್ವಿ. ಸಂತೋಷ ಆಯ್ತು. ಹೃದಯ ಋಣಾದ, ದೇಶದ ಋಣಾದ. ಹುಟ್ಟೇವಿ, ನೆನೆಸ್ಬೇಕು ಈ ಭೂಮಿ. ಇರ್ಲಿ, ಹೀಗೆ ಕರ್ಮಭೂಮಿ ಅಂತಾರೆ. ಕರ್ಮಾನುಸಾರವಾಗಿ ನಾವು ಬಂದೇವಲ್ಲ, ಕರ್ಮದಿಂದ ಕಡಿಕೆ ಆಗಬೇಕು ಈ ದೇಶದಲ್ಲಿ. ಇರ್ಲಿ, ಪ್ರಾಣನ ಬಗ್ಗೆ ಹೇಳಕತ್ತೀವಿ. ಟಾಟಾ ಹೇಳಬಾರ್ದು. ಪ್ರಾಣ ನಮಗ ಮುಕ್ತಿ ಮಾಡಿ ಕೊಟ್ಟು ಹೋಗ್ಬೇಕತ್. ಅಲ್ಲಿವರೆಗೆ ನಾವು ಏನ್ ಮಾಡ್ಬೇಕು? ಈಗಲೇ ಇವಾಗಲೇ ಆ ಜ್ಞಾನ ಸಂಪತ್ತಿಯನ್ನ ಪಡ್ಕೊಂಡು ಪ್ರಾಣದ ಸ್ವರೂಪವನ್ನು ತಿಳ್ಕೊಂಡು ಆವಾಗ ಪ್ರಾಣಗ ನಾವು ಹೇಳ್ಬೇಕು, ಟಾಟಾ ಮಾಡಪ್ಪ, ಯಾವ ಬೇಕಾದಾಗ ಮಾಡು. ನೀವೇನ್ ತಿಳ್ಕೊಂಡ್ ಬಂದಿದೆಯಲ್ಲ, ಪ್ರಾರಬ್ಧ ಇಷ್ಟೇ ದಿವಸ ಇಷ್ಟೇವ ವರ್ಷ ಇರ್ಬೇಕೆನ್ನುವ ಕಟ್ಟು ಕರಾರ ಐತಪ್ಪ ನಿನಗ. ಪ್ರಾರಬ್ಧ ಅಧೀನದ. ಅಲ್ಲಿವರೆಗೆ ನನಗೆ ಮುಕ್ತಿ ಕೊಟ್ಟು ಹೋದ್ರ ಬಹಳ ಚಲೋ ಆಗ್ತದೆ ಅಂತ ಯಾವ ಪ್ರಾಣನಾಥ ನಮ್ಮ ದೇಹದಲ್ಲಿ ಇರುವ ಪರ್ಯಂತರವಾಗಿ ನಾವು ಆದಷ್ಟು ಬೇಗ ನಾವು ಇದರಿಂದ ಮುಕ್ತರಾಗಬೇಕು. ಪ್ರಾಣ ಅಂದ್ರೆ ಆತ್ಮ ಅಲ್ಲ. ಅವ ನಮ್ಮ ಜ್ಞಾನ ಮಾಡಿಕೊಳ್ಳಲಿಕ್ಕೆ ಪರಮಾತ್ಮನ ಒಂದು ವರವಾಗಿ ಕೊಟ್ಟು ಕಳಿಸ್ಯಾನ. ಈ ಜೀವಂತಿಗೆ ಕಾರಣ ಆಗ್ಯಾನಲ್ಲ. ಯಾವಾಗ ಈ ಪ್ರಾಣ ಈ ಶರೀರದೊಳಗೆ ಕೂಡ್ತತಿ, ಈ ಜೀವಂತಿಗೆ ಬಿಕಾಸ್ ಓನ್ಲಿ ವೆನ್ ಪ್ರಾಣ ಅಂಡ್ ಬಾಡಿ
ಆರ್ ಟುಗೆದರ್ ಒನ್ ಈಸ್ ಅಲೈವ್. ಯಾಕದ್ರ ಬಗ್ಗೆ ಇಷ್ಟು ಮಹತ್ವ ನಾವು ಓದಾಕತ್ತೀವ್ರಿ, ಕೇಳಾಕತ್ತೀವಿ? ಈ ಪ್ರಾಣ ದೇಹದೊಡನೆ ಜೊತೆಗೂಡಿದಾಗ ಮಾತ್ರ ನಾವು ಜೀವಂತದೇವಿ. ಯಾವಾಗ ಸೂಕ್ಷ್ಮ ಶರೀರ ಸ್ಥೂಲ ಶರೀರದ ಸಂಯೋಗವನ್ನು ಹೊಂತೈತೋ, ಸೂಕ್ಷ್ಮ ಶರೀರ ಸ್ಥೂಲ ಶರೀರ ಸಂಯೋಗವೇ ಹುಟ್ಟು, ಜನ್ಮ, ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರದ ಬಿಡುಗಡೆ, ಮರಣ. ಈ ಜನನ ಮರಣಗಳು ಯಾರ ಆಧೀನದೊಳಗದ? ಪ್ರಾಣನ ಆಧೀನದಲ್ಲಿ. ಪ್ರಾಣ ಯಾರ ಆಧೀನದೊಳಗದಾನ? ಮಾಯಾ. ಮಾಯ ಯಾರ ಆಧೀನದೊಳಗದ? ಬ್ರಹ್ಮ, ಆತ್ಮ. ಅದಕ್ಕೆ ನಾವು ಆತ್ಮನಿಂದ ಬ್ರಹ್ಮನಿಂದ ಹುಟ್ಟೈತಿ ಅಂದ್ರೆ ನೇರ ಅಂತ ತಿಳ್ಕೋಬಾರದು. ನೋಡ್ರಿ ಎಷ್ಟು ಮುಖ್ಯ ಅದ ರೀ. ಟಾಟಾ ಗುಡ್ ಬಾಯ್ ಹೇಳ್ತಂದ್ರ ಈ ಶರೀರ ಇಲ್ಲೇ ಬೀಳ್ತದ ಅಂದ್ಮೇಲೆ ಮಹತ್ವ ಐತಿಲ್ಲೋ? ಅದೇ ಜೀವ, ಅದ ಆತ್ಮ, ಜೀವಾತ್ಮ, ಪ್ರಾಣಾತ್ಮ. ಅದಕ್ಕೆ ದೇರ್ ಕೋ ಎಕ್ಸಿಸ್ಟೆನ್ಸ್ ಎಲ್ಲಿವರೆಗೆ ಇರ್ತೈತಲ್ಲ ಡಿಟರ್ಮಿನ್ಸ್ ದ ಲೈಫ್, ದೇರ್ ಸಪರೇಷನ್ ಕಾಸಸ್ ಡೆತ್. ಅದು ಬಿಡುಗಡೆ ಆಯ್ತು, ಸಾವು. ಅದು ಎಲ್ಲಿವರೆಗೆ ಇರ್ತೈತಿ? ಎಲ್ಲಿವರೆಗೆ? ಆಯುಷ್ಯ, ಜೀವಂತಿಕೆ. ದೇರ್ ಫೋರ್ ವಾಟ್ ಮೇಕ್ಸ್ ಪ್ರಾಣ ಅಂಡ್ ಬಾಡಿ ಟುಗೆದರ್? ಇವ್ ಎರಡನ್ನು ಜೋಡಿಸ್ಲಿಕ್ಕೆ ಏನ್ ಕಾರಣದ? ಪ್ರಾಣ ಈ ಶರೀರದೊಳಗೆ ಬಂದು ಜೋಡಣೆ ಆಗ್ಬೇಕಾದ್ರೆ ಏನಾದ್ರೂ ಒಂದು ನಿಮಿತ್ತ ಕಾರಣ ಬೇಕಲ್ಲ. ಸಂಶಯ ಆಗ್ತದ, ಏನ್ ಹೇಳಿಸರಲೆ ಬಂದದ? ಹಂಗ ಬರ್ತೈತೆ ಅನ್ನೋದು ನಿಮಿತ್ತ ಇಲ್ದ. ಎಲ್ಲೇ ಹೋಗ್ಬೇಕಾದ್ರೆ ಒಂದು ಕಾರಣದ ಇಲ್ರಿ ನಮಗ, ಏನೋ ಒಂದು ಉದ್ದೇಶ, ನಿಮಿತ್ತ ಇದ್ರ ನಾವು ಪ್ರಯತ್ನ ಮಾಡ್ತೀವಿ, ಆ ಕಾರ್ಯದಲ್ಲಿ ಪ್ರವೃತ್ತಿ ಆಗ್ತೀವಿ. ಹಂಗಾರೆ ಇಲ್ಲಿ ಪ್ರಾಣ ಇಲ್ಲಿ ಬರ್ಬೇಕಾದ್ರ ಏನಾದ್ರೂ ಒಂದು ನಿಮಿತ್ತದ ಏನೋ, ಪ್ರವೃತ್ತಿ ಕಾರಣ ಏನಿ ಗುರುಗಳೇ? ಕರ್ಮ ಗೊತ್ತಾಗ್ಯದ, ಇರ್ಲಿ ಅದು ಹೇಗೆ ಇನ್ನು ಪಕ್ಕ ಕ್ಲಿಯರ್ ಆಗಿಲ್ಲ ನಮಗ. ವಾಟ್ ಈಸ್ ದಿ ಆನ್ಸರ್? ಔಟ್ರು ನೋಡಪ್ಪ, ಈಗ ಜೀವ ಯಾಕಾಗೈತಿ ಅಂದ್ರ ನೀನು ಮಾಡಿದಂತ ಕರ್ಮದ ವಾಸನೆಯನ್ನು ಹೊತ್ತುಕೊಂಡಂತ ನಿನ್ನ ಪ್ರಾರಬ್ಧದ ಬುತ್ತಿ ಇಟ್ಕೊಂಡು ಬಂದಂತ ಜೀವ ಸೂಕ್ಷ್ಮ ಶರೀರ, ಅದು ಪ್ರಾಣ ಕಟ್ಕೊಂಡ್ ಬಂದಿರ್ತೈತಿ. ಇನ್ನೊಂದು ಶರೀರದೊಳಗೆ ಪ್ರವೇಶಕ್ಕೆ ಜನ್ಮ ಅಂತೇವಿ. ಸ್ಥೂಲ ಶರೀರದಲ್ಲಿ ಅಂತಃಕರಣ ರೂಪದಿಂದ ಪ್ರವೇಶ ಆಗ್ತದ, ಜನ್ಮ. ಅದೇ ಅಂತಃಕರಣ ಬಿಡುಗಡೆ ಆಯ್ತು ಅಂದ್ರ ಮರಣ ಅಂತೇವಪ್ಪ. ಇಷ್ಟು ತಿಳ್ಕೊ. ಈಗ ಮುಂದದ ದ ಆನ್ಸರ್ ಫಾರ್ ದಿ ಸೆಕೆಂಡ್ ಕ್ವಶನ್ ವಿಲ್ ಬಿ ಆನ್ಸರ್ ಕೊಡ್ತೇನೆ ನೋಡಿ, ಹೇಳ್ತೇನೆ ನಾನು. ಕರ್ಮದಿಂದ ನಿರ್ಧರಿಸಲ್ಪಡ್ತದ. ಒಂದು ಯಾವ್ದು ನಿರ್ಧರಿಸ್ತದ? ಪಾಸ್ಟ್ ಕರ್ಮ ಆಸ್ ವೆಲ್ ಆಸ್ ಪ್ರೆಸೆಂಟ್ ಕರ್ಮ. ನಾಟ್ ಓನ್ಲಿ ಪಾಸ್ಟ್ ಕರ್ಮ, ದ ಪ್ರೆಸೆಂಟ್ ಕರ್ಮ ಈಸ್ ಆಲ್ವೇಸ್ ಆಸ್ ದ ಫ್ಯೂಚರ್ ವರ್ಡ್ ಬಿ ಕರ್ಮ. ಕರ್ಮದ ಒಂದು ಆಧೀನದಲ್ಲಿರುವಂತ ಈ ಪ್ರಾಣ ಆಗಲಿ, ಈ ಶರೀರ ಆಗಲಿ, ಈ ಜಗತ್ತಾಗ್ಲಿ, ಎಲ್ಲವೂ ಕೂಡ ಒಂದು ಕರ್ಮ ಚಕ್ರದಲ್ಲಿ ನಡೀತಾ ಇದೆ. ಕರ್ಮದಿಂದ ಆದಂತ ವಾಸನೆಗಳು, ವಾಸನೆಯಿಂದ ಮತ್ತೆ ಭೋಗ, ಈ ಶರೀರ ನಿರ್ಮಾಣ ಆಗ್ತದ. ಈ ಶರೀರದಿಂದ ಭೋಗ, ಭೋಗದಿಂದ ವಾಸನೆ, ವಾಸನೆಯಿಂದ ಮತ್ತೆ ಜನ್ಮ, ಅದರಿಂದ ಮತ್ತೆ ದೇಹ. ಚಕ್ರ ಇದು, ಕರ್ಮದ ಚಕ್ರ. ಇದು ತಪ್ಪೋದಿಲ್ಲ. ನಿಸರ್ಗದಲ್ಲಿ ನೈಟ್ರೋಜನ್ ಚಕ್ರದ ನೋಡ್, ನೀರ್ಕ ಆವಿ ಆಗ್ತದ, ಆವಿ ಇದ್ದದ್ ಮತ್ ಮಳೆ ಆಗ್ತದ, ಮಳೆ ಹೋಗಿ ಮತ್ತ ಭೂಮಿಗಳಲ್ಲಿ ಬೆಳೀತಾವ. ಇದೊಂದು ಚಕ್ರ ನಿಸರ್ಗದೊಳಗ, ಮಳೆ ಚಕ್ರ. ಇಲ್ಲಿ ಎಷ್ಟೋ ಚಕ್ರಗಳದಾವ್ ನಿಸರ್ಗದಲ್ಲಿ, ಅವೆಲ್ಲ ಸರಿಯಾಗಿ ನಡೀತಾ ಇವೆ ಅಂತ ನಾವು ಬದುಕೀವಿ. ಹೀಗೆ ಈ ಸೂಕ್ಷ್ಮ ಶರೀರ ಒಳಗ್ ಪ್ರವೇಶ ಆಯ್ತಂದ್ರ ಕರ್ಮಾನುಸಾರವಾಗಿ ಜನ್ಮಕ್ಕೆ ಕಾರಣ ಆಗ್ಯದ. ಆಮೇಲೆ ಇದು ಮುಗೀತಂದ್ರ ಇದ್ರ ಕರ್ಮ ಭೋಗದಾಯಕವಾದ ಕರ್ಮ. ಇದು ಮುಗೀತಂತಂದ್ರ ಇಲ್ಲಿಂದ ಇದು ಪ್ರಾಣ ನಿರ್ಗಮನ ಆಗ್ತದ. ಮತ್ ವಾಸನೆ ಕಟ್ಕೊಂಡು ಇನ್ನೊಂದು ಶರೀರಕ್ಕೆ ಪ್ರವೇಶ. ಯಾವ್ದೇ ಇರ್ಬೋದು ಅದು ಶರೀರ. 64 ಲಕ್ಷ 84 ಲಕ್ಷ ಜೀವರಾಶಿಗಳಲ್ಲಿ ಅದು ಯಾವ್ದೇ ಜನ್ಮ ಇರಬಹುದು. ಕ್ರಿಮಿ ಕೀಟ ಪಶು ಪತಂಗ ಮೃಗಾದಿ ಯಾವುದೇ ಜನ ಇರ್ಬೋದು, ಆ ಜನ್ಮಕ್ಕೆ ಅದು ಪ್ರವೇಶ ಆಗ್ತದ. ಹೀಗೆಲ್ಲವನ್ನ ಸವಿಸ್ತಾರವಾಗಿ ಆ ಪ್ರಶ್ನೆಕ್ಕ ಇನ್ನೂ ಬಹಳ ದೀರ್ಘ ಉತ್ತರದ 2 ಪೇಜ್ ಅದ. ಗುರುಗಳು ಬಹಳ ಆನಂದದಿಂದ ಆ ಸಂಶಯನ್ನ ಪರಿಹಾರವನ್ನ, ಆ ಶಿಷ್ಯನ ಸಂಶಯಕ್ಕೆ ಪರಿಹಾರವನ್ನ ಇನ್ನು ಮುಂದಿನ ಪೇಜಿನಲ್ಲಿ, ಮುಂದಿನ ಪ್ಯಾರಾದಲ್ಲಿ ಅವರು ಬಹಳ ಕುತೂಹಲಕಾರಿ ಮಾರ್ಮಿಕವಾಗಿ ಹೇಳ್ಯಾರ, ಸುಂದರವಾಗಿ ಹೇಳ್ಯಾರ. ಅದಷ್ಟ ರಹಸ್ಯದ. ಆ ಉತ್ತರವನ್ನ ತಿಳ್ಕೊಂಡ್ರೆ ನಿಜವಾಗ್ಲೂ ಆನಂದ ಆಗ್ತದ. ಅಷ್ಟು ಚೆನ್ನಾಗಿ ಆ ವಿಜ್ಞಾನ ರೂಪವಾದಂತ ಪರಮಾರ್ಥಾನಂದ್ರ ವಿವರಣೆ ಮಾಡ್ತಾ ಹೋಗ್ತಾರ. ಅದರ ಆನಂದವನ್ನ, ಅದರ ಸವಿಯನ್ನ ನಾವು ನೀವೆಲ್ಲರೂ ಉಣ್ತಾ ಹೋಗುವ, ಅದರ ಗೂಢವನ್ನ ತಿಳಿಯುವ.
ಅನ್ನುವಂತ ಒಂದೆರಡು ವಾಕ್ ಪುಷ್ಪಗಳನ್ನ ಇಲ್ಲಿವರೆಗೆ ಸಹಕರಿಸಿದಂತ ತಮ್ಮೆಲ್ಲರಿಗೆ ವಂದಿಸಿ ಹಾಗೂ ಈ ಗುರುಪಾದಕ್ಕ ಈ ಮಂದ ಶಿಷ್ಯನ ತೊದಲು ನುಡಿಗಳನ್ನ ಅರ್ಪಿಸಿ ನನ್ನ ಮಾತಿಗೆ ವಿರಾಮ. ಧನ್ಯವಾದಗಳು ಇಲ್ಲಿವರೆಗೆ ಅನುವು ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ. ನಮ್ಮ ಆತ್ಮಾನಂದ್ರ ಒಂದು ಸಂಸ್ಕೃತಿ ಪ್ರಕಾರ ಈ ಶಾಸ್ತ್ರ ಮುದುಕುಲಿ 2 ನಿಮಿಷ ಮೌನ ಕುಂಡ್ರಬೇಕಂತ್ರಿ. ಇಲ್ಲಿವರೆಗೆ ಹೇಳಿದ್ದೆಲ್ಲ ನಾದ ತಿಳಿವಳಿಗೆ ಇರ್ತದ, ಅದನ್ನ ಸ್ವಲ್ಪ ವಿಚಾರ ಮಾಡಿ ನಂತರ ಹೊರಗೆ ಬರ್ಬೇಕು. ಧ್ಯಾನದಲ್ಲಿ ಇದು ಒಂದು ಧ್ಯಾನ, ಇದು ಶ್ರವಣಕ್ಕೆ ಸಮಾಧಿ ಹತ್ತಬೇಕು. ಆ ಶ್ರವಣ ಸಮಾಧಿ ಒಮ್ಮಿಗ್ಲಿ ಹೇಳ್ಬಾರ್ದು. 1-2 ನಿಮಿಷ ಮೌನ ಆಚರಿಸ ಅಂತ ಹೇಳ್ತಿದ್ರು ನಮ್ಮ ಗುರುಗಳು. ಅದಕ್ಕೆ 5 ನಿಮಿಷ ಇಲ್ಲಿವರೆಗೆ ಹೇಳಿದ ವಿಷಯಗಳನ್ನ ತಾವು ಜ್ಞಾಪಿಸಿಕೊಂಡು ಮಂಗಳಾರತಿ ಹೇಳ್ರಿ ಅನ್ನುವಂತ ಈ 2 ನಿಮಿಷ ಕೂಡ್ರಿ, ಗಪ್ಪನ ಕೂಡ್ರಿ, ಧ್ಯಾನದಲ್ಲಿ ಮಗ್ನ ಆಗ್ರಿ. ಒಮ್ಮಿಗೆ ಹೊರಗೆ ಬಂದ್ರ ಆಗ್ತದ. ಅದರಿಂದ 2 ನಿಮಿಷ ಆದ ನಂತರ ಹೊರಗೆ ಬಂದು ಮಂಗಳಾರತಿಯನ್ನ ಯಾರ ಪುಣ್ಯಾದ ಪ್ರಾಣ್ರಿ, ಆಮೇಲೆ ತಮ್ಮ ಅಭಿಪ್ರಾಯ ಏನಾದ್ರೂ ಇದ್ರೆ ತಿಳಿಸಿ ಅನ್ನುವಲ್ಲಿಗೆ 1-2-3 ನಿಮಿಷ ತಾವು ನಮ್ ಗುರು ಆತ್ಮಾನಂದರ ಒಂದು ಅನುಕೂಲ ಅನುಸಾರವಾಗಿ 4-2 ನಿಮಿಷ ಮೌನವನ್ನ ಆಚರಿಸ್ರಿ. ಧನ್ಯವಾದಗಳು. ಮೌನ ಪ್ರಾರಂಭ. ಇಲ್ಲಿ ಮ್ಯಾಲ ಮಾಡಿ ಮೌನ ಮಾಡ್ಬೇಕ್ರಿ. ಇರ್ಲಿ. ಧನ್ಯವಾದ ಎಲ್ಲರಿಗೂ. ಮಂಗಳ ರೂಪದ ಯಾವ ಒಂದು ಧ್ಯಾನ ರೂಪ ಮಂಗಲವನ್ನ ತಾವೆಲ್ಲರೂ ಆತ್ಮಕ್ಕ ಸಮರ್ಪಿಸಿ ಹಾಗೂ ವ್ಯವಹಾರಿಕವಾಗಿ ಗುರು ಸಂಪ್ರದಾಯದಂತೆ ಒಂದು ಮಂಗಳಾರತಿಯನ್ನ ತಾವು ಅನ್ಬೇಕು ಅನ್ನುವಂತ ವಿನಂತಿಯನ್ನು ಇಡ್ತಾ ಇದ್ದೀನಿ. ಯಾರಾದ್ರೂ ಅನ್ರಿ. ಧನ್ಯವಾದಗಳು. ಇವತ್ತಿನ ವಿಷಯಕ್ಕೆ ವಿರಾಮ ಆಗುವ ಮಂಗಳಾರತಿಯೊಂದಿಗೆ. ಹೇಳ್ರಿ. ಮಂಗಳವಾಯಿ ಸುದಿನ ಅಂತ ಹೇಳ್ರಿ. ಯಾವ್ದಾರ ಒಂದು ಹೇಳ್ರಿ. ನಮಸ್ಕಾರ. ಜಯ ಮಂಗಲಂ ಪ್ರಬೋಧ ಸಿದ್ಧರೂಢ ಸ್ವಾಮಿಯೇ, ಜಯ ಮಂಗಲಂ ಪ್ರಬೋಧ. ಭಯದಿಂದ ಭಕ್ತರಂ ಸದೈವ ಕಾಯುವವರಿಗೆ, ಭಯದಿಂದ ಬಂದ ಭಕ್ತರಂ ಸದೈವ ಕಾಯುವವರಿಗೆ, ಜಯ ಮಂಗಲಂ ಪ್ರಬೋಧ ಸಿದ್ಧರೂಢ ಸ್ವಾಮಿ, ಜಯ ಮಂಗಲಂ ಪ್ರಬೋಧ. 3 ದೇಹ 3 ಜೀವ ಜಾಗೃತಾದಿ ಸಾಕ್ಷಿಯೇ, 3 ದೇಹ 3 ಜೀವ ಜಾಗೃತಾದಿ ಸಾಕ್ಷಿಯೇ, 3 ವೃತ್ತಿ ಮೀರಿದ ತುರ್ಯ ರೂಪನಾಗಿ ತೋರ್ಪಗೆ, 3 ವೃತ್ತಿ ಮೀರಿದ ತುರ್ಯ ರೂಪನಾಗಿ ತೋರ್ಪಗೆ, ಜಯ ಮಂಗಲಂ ಪ್ರಬೋಧ ಸಿದ್ಧರೂಢ ಸ್ವಾಮಿ, ಜಯ ಮಂಗಲಂ ಪ್ರಬೋಧ. ಸತ್ತು ಚಿತ್ತ ಸೌಖ್ಯ ನಿತ್ಯ ಪೂರ್ಣ ರೂಪನಾದವಗೆ, ಸತ್ತು ಚಿತ್ತ ಸೌಖ್ಯ ನಿತ್ಯ ಪೂರ್ಣ ರೂಪನಾದವಗೆ, ಮತ್ತೆ ಸರ್ವನಾಮ ರೂಪದಲ್ಲಿ ತುಂಬಿ ಇರ್ಪಗೆ, ಮತ್ತೆ ಸರ್ವನಾಮ ರೂಪದಲ್ಲಿ ತುಂಬಿ ಇರ್ಪಗೆ, ಜಯ ಮಂಗಲಂ ಪ್ರಬೋಧ ಸಿದ್ಧರೂಢ ಸ್ವಾಮಿಗೆ, ಜಯ ಮಂಗಲಂ ಪ್ರಬೋಧ. ನಾನು ನೀನು ಭೇದವೇನು ತೋರದೊಂದೆಯಾದವಗೆ, ನಾನು ನೀನು
मूर्तिगे जय मंगलम प्रबोधा सिद्धरूढ़ स्वामिगे जय मंगलम प्रबोधा। हर ओं चैतन्यं शाश्वतं शान्तं व्योमातीतं निरञ्जनं नादबिन्दुकलातीतं तस्मै श्रीगुरुवे नमः। जय मंगलम जय नमः पार्वती पति हर हर महा